ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ವಿಜಯೇಂದ್ರ ಮಹಿಷಿ ಅಂತ. ನಾನು ಬಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್. ಕಳೆದ ಹಲವಾರು ವರ್ಷಗಳಿಂದ ಕ್ಲಾಸಿಕ್ ಸಂಸ್ಥೆಯಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ಟ್ರಾನ್ಸ್ಲೇಷನ್, ಕೃಷಿ ರೈಟಿಂಗ್, ಸ್ಪೋಕನ್ ಇಂಗ್ಲೀಷ್ ಮತ್ತು ಇಂಟರ್ವ್ಯೂ ಸ್ಕಿಲ್ಸ್ ಈ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವಿಷಯದಲ್ಲಿ ಬರುವಂಥ ಇನ್ನೊಂದು ಮಹತ್ವದ ವಿಷಯ ಟ್ರಾನ್ಸ್ಲೇಷನ್ ಅಥವಾ ಭಾಷಾಂತರ. ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಟ್ರಾನ್ಸ್ಲೇಷನ್ಗೂ ಬೇರೆ ಬೇರೆ ಪದಗಳಿದ್ದಾವೆ. ಮೊದಲನೇದು ಕನ್ನಡದಲ್ಲಿ ಭಾಷಾಂತರ ಅಂತ ಹೇಳ್ತೀವಿ, ಇನ್ನೊಮ್ಮೆ ತರ್ಜುಮೆ ಅಂತ ಹೇಳ್ತೀವಿ, ಇನ್ನೊಂದು ಅನುವಾದ ಅಂತ ಹೇಳ್ತೀವಿ. ಈ ರೀತಿ ಅದಕ್ಕೂ ಹಲವಾರು ಪದಗಳಿದ್ದಾವೆ. ಇನ್ನು ಟ್ರಾನ್ಸ್ಲೇಷನ್ ಕಲಿಬೇಕಂದ್ರೆ ಮಾಡಿ ಫ್ರೆಂಡ್ಸ್, ಇದಕ್ಕೆ ಎರಡು ಮುಖಗಳಿರ್ತವೆ, ಅವುಗಳನ್ನ ಕಲಿಬೇಕು. ಟ್ರಾನ್ಸ್ಲೇಷನ್ಗೆ ಎರಡು ಮುಖಗಳು. ನಂಬರ್ 1 ಗ್ರಾಮರ್, ವ್ಯಾಕರಣ. ನಂಬರ್ 2 ವೊಕ್ಯಾಬ್ಯುಲರಿ, ಅಂದರೆ ಪದ ಸಂಪತ್ತು ಅಥವಾ ಶಬ್ದ ಭಂಡಾರ. ಇವು ಎರಡು ನಾವು ಕಲಿತಾಗ ಟ್ರಾನ್ಸ್ಲೇಷನ್ ವಿಲ್ ಬಿ ವೆರಿ ಈಸಿ. ಏನು ಸರ್, ಟ್ರಾನ್ಸ್ಲೇಷನ್ ಡೈರೆಕ್ಟ್ ಸ್ಟಾರ್ಟ್ ಮಾಡಕ್ಕೆ ಬರಲ್ಲ. ಟ್ರಾನ್ಸ್ಲೇಷನ್ ಡೈರೆಕ್ಟ್ ಆಗಿ ಮಾಡೋದಂದ್ರೆ ಅಡಿಪಾಯ ಗೋಡೆಗಳಿಲ್ಲದೇನೆ ಮೇಲ್ಛಾವಣಿ ಸ್ಲ್ಯಾಬ್ ಹಾಕ್ದಂಗೆ. ಹೀಗಾಗಿ ಇವೆರಡು ಮಹತ್ವದ ವಿಷಯಗಳು ಟ್ರಾನ್ಸ್ಲೇಷನ್ ನಾವು ಪರ್ಫೆಕ್ಟ್ ಪರಿಪೂರ್ಣ ಆಗಬೇಕಂದ್ರೆ. ಹೇಗೆ? ಒಂದು ಉದಾಹರಣೆ, ಅತಿ ಸರಳವಾದ ಒಂದು ವಾಕ್ಯವನ್ನ, ಕನ್ನಡ ವಾಕ್ಯವನ್ನ ಬರೀತೀನಿ ಸ್ನೇಹಿತರೆ. ಹಂಸ ಪಕ್ಷಿ ಹಾರಿತು. ಬಹಳ ದೊಡ್ಡ ವಾಕ್ಯಗಳನ್ನ ತಗೊಳ್ಳೋದೇನು ಬೇಡ, ಮತ್ತು ಸಿಂಪಲ್ ವಾಕ್ಯಗಳನ್ನ ಸ್ಟಡಿ ಮಾಡೋಣ. ಹಂಸ ಪಕ್ಷಿ ಹಾರಿತು. ನೋಡಿ, ಎಷ್ಟು ಸಣ್ಣ ವಾಕ್ಯ, ಬಟ್ ಅಷ್ಟೇ ಮಹತ್ವದ ವಾಕ್ಯ. ಇದರಲ್ಲಿ ಇದನ್ನ ಇಂಗ್ಲಿಷಿಗೆ ಭಾಷಾಂತರ ಮಾಡಿ, ಟ್ರಾನ್ಸ್ಲೇಟ್ ಮಾಡಿ ಅಂತ ಕೊಟ್ಟಾಗ ಹಂಸ ಪಕ್ಷಿಗೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ ಗೊತ್ತಾಗಬೇಕು. ಅದು ವೊಕ್ಯಾಬ್ಯುಲರಿ, ಪದ ಸಂಪತ್ತು. ಇನ್ನ ಹಾರಿತು, ಇದನ್ನ ವ್ಯಾಕರಣದ ದೃಷ್ಟಿಯಿಂದ, ಕಾಲಗಳ ದೃಷ್ಟಿಯಿಂದ 12 ಥರ ಬರೀಬಹುದು ಸ್ನೇಹಿತರೆ. 12 ಥರ. 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್, 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್, 4 ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್. ಇದೇ ಉದಾಹರಣೆ ತಗೋಣ. ಹಾರಿತು, ಇದನ್ನ ವ್ಯಾಕರಣದ ದೃಷ್ಟಿಯಿಂದ, ಕಾಲಗಳ ದೃಷ್ಟಿಯಿಂದ 12 ಥರ ಬರೀಬಹುದು. ಯಾವ ರೀತಿ? ಕನ್ನಡದಲ್ಲಿ ಹಾರುತ್ತದೆ, ಹಾರುತ್ತಿದೆ, ಹಾರಿದೆ, ಹಾರುತ್ತಾ ಇದೆ. 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಹಾರಿತು, ಹಾರುತ್ತಿತ್ತು, ಹಾರಿತ್ತು, ಹಾರುತ್ತಲೇ ಇತ್ತು. 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಹಾರುವುದು, ಹಾರುತ್ತಿರುವುದು, ಹಾರಿರುವುದು, ಹಾರುತ್ತಲೇ ಇರುವುದು. 4 ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್. ಇನ್ ಇಂಗ್ಲಿಷ್, ಫ್ಲೈಸ್, ಈಸ್ ಫ್ಲೈಯಿಂಗ್, ಹ್ಯಾಸ್ ಫ್ಲೋನ್, ಹ್ಯಾಸ್ ಬೀನ್ ಫ್ಲೈಯಿಂಗ್. ಫ್ಲೂ, ವಾಸ್ ಫ್ಲೈಯಿಂಗ್, ಹ್ಯಾಡ್ ಫ್ಲೋನ್, had been flying. Will fly, will be flying, will have flown, will have been flying. ಈ 12 ಟೆನ್ಸ್ಗಳನ್ನ ಮುಂದೆ ಕಲಿಸ್ಕೊಡ್ತೀನಿ, ಕಲಿಬಹುದು. ವಿ ಕ್ಯಾನ್ ಡೂ ಇಟ್. ಸೊ ಆ 12 ಥರದ ಇಂಗ್ಲಿಷ್ ಗ್ರಾಮರಿನ ವಾಕ್ಯದಲ್ಲಿ ಇದನ್ನು ಯಾವ ಟೆನ್ಸ್ನ ಇಲ್ಲಿ ಬಳಕೆ ಮಾಡಬೇಕು ಬಹಳ ಮಹತ್ವದ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಪರ್ಫೆಕ್ಟ್ ಟ್ರಾನ್ಸ್ಲೇಷನ್. ಹಂಸ ಪಕ್ಷಿಗೆ ಇಂಗ್ಲಿಷ್ನಲ್ಲಿ ಸ್ವ್ಯಾನ್ ಅಂತ ಹೇಳ್ತೀವಿ, ವೊಕ್ಯಾಬ್ಯುಲರಿ. ಹಾರಿತು ಸಿಂಪಲ್ ಪಾಸ್ಟ್ ಟೆನ್ಸ್. ಫ್ಲೈ ಇದರ V2 ಬಳಕೆ ಮಾಡಬೇಕು, ಹೇಳ್ಕೊಡ್ತೀನಿ. ದಟ್ ಈಸ್ ಫ್ಲೂ. ಸೊ ಟೋಟಲ್ ಟ್ರಾನ್ಸ್ಲೇಷನ್ ಈಸ್ ಸ್ವ್ಯಾನ್ ಫ್ಲೂ. ಇನ್ನ ಇದೇ ತರಹದ ವಾಕ್ಯವನ್ನ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕ್ರೌ ಪೀಸಂಟ್ ಹ್ಯಾಸ್ ಫ್ಲೋನ್. ಇದು ಬಹಳ ಸರಳವಾದ ವಾಕ್ಯ. ಇಲ್ಲಿ ಕ್ರೌ ಪೀಸಂಟ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ಹ್ಯಾಸ್ ಫ್ಲೋನ್ ಅನ್ನ ಕನ್ನಡದಲ್ಲಿ ಯಾವ ರೀತಿ ಭಾಷಾಂತರ ಮಾಡಬೇಕು ಕಾಲಗಳ ದೃಷ್ಟಿಯಿಂದ, ಅದು ಇಂಪಾರ್ಟೆಂಟ್. ಇದನ್ನ ಮಾಡಿದಾಗ ಕ್ರೌ ಪೀಸಂಟ್ಗೆ ರತ್ನ ಪಕ್ಷಿ ಅಂತ ಹೇಳ್ತೀವಿ. ಇನ್ನು ಹ್ಯಾಸ್ ಫ್ಲೋನ್ ಮುಂದೆ ಹೇಳ್ತೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ದಲ್ಲಿ ಬರುತ್ತೆ. ಹೀಗಾಗಿ ಇಲ್ಲಿ ಹಾರಿದೆ. ನೋಡಿ, ಈ ರೀತಿ ಒಂದು ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೋಬೇಕು. ಈ ಟ್ರಾನ್ಸ್ಲೇಷನ್ ಬರೀ ಪರೀಕ್ಷೆಗಂತಲ್ಲ, ಕಮ್ಯುನಿಕೇಷನ್ಗೆ,
ಸ್ಪೋಕನ್ ಇಂಗ್ಲಿಷ್ಗೆ ಎಲ್ಲ ಕಡೆ ಬಳಕೆ ಮಾಡ್ಬೋದು. ಸೊ ಈ ರೀತಿ ಎರಡೇ ಪದಗಳ ವಾಕ್ಯ ಕೊಟ್ಟಾಗೂ ಸಹಿತ ಅದು ಆ ವಾಕ್ಯವನ್ನು ನಾವು ಕನ್ನಡ ಟು ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಟು ಕನ್ನಡ ಭಾಷಾಂತರ ಮಾಡಬೇಕಾದ್ರೆ ಇಷ್ಟು ಮಿನಿಮಮ್ ಜ್ಞಾನ ಇರಲೇಬೇಕು. ವೊಕ್ಯಾಬ್ಯುಲರಿ, ಗ್ರಾಮರನ್ನು ವಿವರವಾಗಿ ಇವತ್ತು ರೂಪಗಳು ಮತ್ತು 4 ತರಹದ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟ್ರಾನ್ಸ್ಲೇಷನ್ ಈಸ್ ವೊಕ್ಯಾಬ್ಯುಲರಿ. ಇದನ್ನ ಪಾಠ ಮಾಡೋಕ್ಕೆ ಬರುವುದಿಲ್ಲ, ಕಲಿಸ್ಲಿಕ್ಕೆ ಬರುವುದಿಲ್ಲ. ಆದರೆ ಯಾವ ಯಾವ ವಿಧಗಳಿಂದ ನೀವು ಪದ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಬೋದು, ಕೆಲವೊಂದು ವಿಧಾನಗಳನ್ನ ಹೇಳ್ತೀನಿ, ಅವನ್ನ ನೋಟ್ ಮಾಡಿಕೊಂಡು ಈಗಿನಿಂದನೇ ನಿಮ್ಮ ವೊಕ್ಯಾಬ್ಯುಲರಿನ ಆದಷ್ಟು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಸಾಮಾನ್ಯವಾಗಿ ಕ್ಲಾಸ್ ಬೇಕಾದ್ರೆ ಹೇಳ್ತಾ ಇರ್ತೀನಿ, ದಿನಕ್ಕೆ ಕನಿಷ್ಠ 30-40 ಹೆಚ್ಚಿಗೆ ಪದ ಸಂಪತ್ತನ್ನು ಈ ಹೇಳುವ ಮೂಲಗಳಿಂದ ಸಂಗ್ರಹ ಮಾಡ್ಕೋತಾ ಇರಿ. ಆದರೆ ಈಗ ಒಂದು ಅವಕಾಶ ಸಿಕ್ಕಿದೆ, ಲಾಕ್ಡೌನ್ ಆಗಿದೆ. ಈ ಅವಕಾಶದ ಪೂರ್ತಿ ಸದುಪಯೋಗ ತಗೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಅಟ್ಲೀಸ್ಟ್ ಈ ಕ್ಲಾಸ್ ಕೇಳಿದ ಮೇಲೆ ಅದನ್ನು ದಿನಕ್ಕೆ 100, 150, 170, 200 ಈ ರೀತಿ ಪದ ಸಂಪತ್ತು ಜಾಸ್ತಿ ಮಾಡ್ಕೋತಾ ಇರಿ. ಎಲ್ಲ ಮೆಮೊರಿ ಆಗೋದಿಲ್ಲ, ಡೈಲಿ ಓದ್ತಾ ಇರಿ. 100 ಓದಿದಾಗ 20-30 ನೆನಪುಪಡೆಯುತ್ತೆ. ಅದರ ಬಗ್ಗೆನೂ ಪಾಸಿಟಿವ್ ಅಟಿಟ್ಯೂಡ್, ಸಕಾರಾತ್ಮಕ ಮನೋಭಾವ ಇರಲಿ. ಹೀಗಾಗಿ ವೊಕ್ಯಾಬ್ಯುಲರಿ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ನಾವು, ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಎಕ್ಸಾಮಿನೇಷನ್ ಪರೀಕ್ಷೆಯಲ್ಲಿ ಯಾವ ಥರ ಪದ ಸಂಪತ್ತು ಕೇಳ್ತಾರೆ? ಸ್ನೇಹಿತರೆ, ಅದಕ್ಕೆ ಮುದ್ದಾದ, ಸೊಗಸಾದ, ಸಂಕ್ಷಿಪ್ತವಾದ ಉತ್ತಮ ಆನ್ಸರ್ ಅಂದ್ರೆ ಎಲ್ಲ ತರಹದ ಪದ ಸಂಪತ್ತು ಕೇಳ್ತಾರೆ. ಒಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಕೀಟ ವಿಜ್ಞಾನಿಗಳು. ನೋಡಿ, ಕೀಟ ವಿಜ್ಞಾನಿಗಳಿಗೆ ಇಂಗ್ಲಿಷ್ನಲ್ಲಿ ಎಂಟಮಾಲಜಿಸ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು ಭೂವಿಜ್ಞಾನಿ, ಜಿಯೋಲಜಿಸ್ಟ್. ಈ ರೀತಿ ಯಾವುದೇ ಥರದ ಪದ ಸಂಪತ್ತು. ಹೀಗಾಗಿ ಅದರ ಬಗ್ಗೆ ಗಾಬರಿ ಬೇಕಾಗಿಲ್ಲ. ನಾನು ಮಾಡಬಲ್ಲೆ ಅಂತ ಮನೋಭಾವ ಇಟ್ಕೊಂಡು ಈ ಕೆಲ ಮೂಲಗಳಿಂದ, ಓಕೆ, ಮತ್ತೆ ಇದು ಬಿಟ್ಟು ನಿಮಗೆ ಬೇರೆ ಯಾವುದೋ ಮೂಲಗಳು ಸಿಕ್ಕರೆ ಅದರಿಂದ ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಪದ ಸಂಪತ್ತನ್ನು ಪ್ರತಿನಿತ್ಯ 50, 60, 70 ಒಂದು ನೀಟಾಗಿ ಬುಕ್ಕಲ್ಲಿ ಮಾಡಿ ಮೈ ಡಿಯರ್ ಫ್ರೆಂಡ್ಸ್ ನೋಟ್ ಮಾಡ್ತಾ ಡೈಲಿ ರಿವಿಷನ್ ಮಾಡ್ತಾ ಇರಿ. ಯಾವ್ಯಾವು? ನಂಬರ್ 1 ಸೋರ್ಸ್ ಫಾರ್ ಇನ್ಕ್ರೀಸಿಂಗ್ ದ ವೊಕ್ಯಾಬ್ಯುಲರಿ ಮೈ ಡಿಯರ್ ಫ್ರೆಂಡ್ಸ್, ಡಿಕ್ಷನರೀಸ್. ಬಹುವಚನ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಶಬ್ದಕೋಶಗಳು. ಯಾಕೆ? ಒಂದು ಕನ್ನಡ ಟು ಇಂಗ್ಲಿಷ್, ಇನ್ನೊಂದು ಇಂಗ್ಲಿಷ್ ಟು ಕನ್ನಡ. ಸೊ ಡಿಕ್ಷನರಿ ರೆಫರ್ ಮಾಡಿಬಿಟ್ರೆ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅದು ಯಾವುದು ಗೊತ್ತಾಗುತ್ತೆ. ಅದಕ್ಕೂ ಹಲವಾರು ಅರ್ಥಗಳು ಇರ್ತವೆ. ಬಹಳ ಮಹತ್ವದ ವಿಷಯ ಅಂತಂದ್ರೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯವನ್ನು ಒಮ್ಮೊಮ್ಮೆ ಬೇರೆ ಬೇರೆ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಎಲ್ಲ ಅರ್ಥಗಳಿದ್ದಾಗ ಸಾಂದರ್ಭಿಕವಾಗಿ ಯಾವ ಸನ್ನಿವೇಶಕ್ಕೆ ಯಾವ ಪದ ಬಳಕೆ ಮಾಡ್ತೀವಿ ಬಹಳ ಮಹತ್ವದ್ದು. ಫಾರ್ ಎಕ್ಸಾಂಪಲ್, ನಾನು ಒಂದು ಪಾಪ್ಯುಲರ್ ಎಕ್ಸಾಂಪಲ್ ತಗೋತೀನಿ, ಬುಕ್. ಇದಕ್ಕೆ 3 ಅರ್ಥ ಸ್ನೇಹಿತರೆ. ಡಿಕ್ಷನರಿ ರೆಫರ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ಪುಸ್ತಕ, ಒಂದು ಮುಂಗಡವಾಗಿ ಕಾಯ್ದಿರಿಸು, ಇನ್ನೊಂದು ಬಂಧಿಸು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್, ಪುಸ್ತಕ. ಐ ಬುಕ್ಡ್ ಮೈ ಟಿಕೆಟ್ ಟು ಮೈಸೂರು, ಮುಂಗಡವಾಗಿ ಕಾಯ್ದಿರಿಸು. ಪೊಲೀಸ್ ಬುಕ್ಡ್ ಹಿಮ್ ಬಿಕಾಸ್ ಹಿ ವಾಸ್ ನಾಟ್ ವಿತ್ ದ ಲೈಸೆನ್ಸ್. ಹೀಗೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಈ ಎಲ್ಲ ಅರ್ಥಗಳು ಉಚ್ಚಾರ ಡಿಕ್ಷನರಿಯಲ್ಲಿ ಪದ್ಧತಿ ಪ್ರಕಾರ ಸಿಗ್ತವೆ, ವ್ಯವಸ್ಥಿತವಾಗಿ ಸಿಗ್ತವೆ. ಓಕೆ, ಇಂಥ ಲಿಸ್ಟ್ಗಳನ್ನ ಜಾಸ್ತಿ ಮಾಡ್ತಾ ಇರಬೇಕು. ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಎರಡು ಬೇರೆ ಬೇರೆ ಡಿಕ್ಷನರಿಗಳಿದ್ದಾವೆ. ನಿಮ್ಮ ಇಂಟರ್ನೆಟ್ ಪ್ಯಾಕೇಜ್ ಅನ್ನು ಯೂಸ್ ಮಾಡ್ಕೋಬಹುದು. ಆದರೂ ನಿಮ್ಮ ಟೇಬಲ್ ಮೇಲೆ 2 ಡಿಕ್ಷನರಿಗಳು ಇರುವುದು ಬಹಳ ಮುಖ್ಯ. ಕನ್ನಡ ಟು ಇಂಗ್ಲಿಷ್ ಫಾರ್ ಎಕ್ಸಾಂಪಲ್ ಒಂದು ಟ್ರಾನ್ಸ್ಲೇಷನ್ ಕೇಳಿದ್ದಾರೆ, ಭಾರತವು ಹಲವಾರು ಸಾಮಾಜಿಕ ಪಿಡುಗುಗಳಿಂದ ಜರ್ಜರಿತವಾಗಿದೆ. ಜರ್ಜರಿತ ಅಂದ್ರೆ ಏನು ಸರ್? ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ನೋಡಿ, ಜರ್ಜರಿತ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಬ್ರೋಕನ್, ಫ್ರಾಗ್ಮೆಂಟೆಡ್ ಎಟ್ಸೆಟ್ರಾ. ಈ ರೀತಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ ಇದ್ರೆ ಅತಿ ಸರಳವಾಗಿ ನೀವು ನಿಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬಹುದು. ಸೊ ಡಿಕ್ಷನರಿಗಳಿಂದ ಜಾಸ್ತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನ್ಯೂಸ್ ಪೇಪರ್ಸ್, magazines, observations, question paper sets, books, even sometimes ads, advertisement, hoardings, etc. etc. ನ್ಯೂಸ್ ಪೇಪರ್ ಹೆಡ್ಡಿಂಗ್ ಬಂತು, ಗೊತ್ತಾಗಿಲ್ಲ, ಡಿಕ್ಷನರಿ ರೆಫರ್ ಮಾಡಿ ಬರೆದಿಟ್ಕೊಳ್ಳಿ. ಸೇಮ್ ಮ್ಯಾಗಝಿನ್ಸ್, ಆಬ್ಸರ್ವೇಷನ್ಸ್.
ಈ ನಮ್ಮ ಸಂಸ್ಥೆಯ ಹೆಸರು ಕ್ಲಾಸಿಕ್. ಅರ್ಥ ಏನು? CLASSIC. ಇಂಗ್ಲಿಷ್ ಕನ್ನಡ ಡಿಕ್ಷನರಿ ಓಪನ್ ಮಾಡಿ, ಅಲ್ಲಿ ಸಿಗುತ್ತೆ. ಅತ್ಯುತ್ಕೃಷ್ಟ, ಉತ್ತಮ ಗುಣಮಟ್ಟದ. ಬರೆದಿಟ್ಕೊಳ್ಳಿ. ನಾನು ಕೇಳಬಹುದು ಯಾವುದೋ ಥರ ವೊಕ್ಯಾಬರಿ. ಈ ವೊಕ್ಯಾಬರಿ ಕಂಡು ಹಿಡಿಯೋದು ಅಭ್ಯಾಸದಕ್ಕಿಂತ ಡೇ ಟು ಡೇ ಆಕ್ಟಿವಿಟಿ, ಪ್ರತಿದಿನದ ಚಟುವಟಿಕೆ ಆದರೆ ಯು ವಿಲ್ ಎಂಜಾಯ್ ದಟ್. ಅದಕ್ಕೆ ಸಂಬಂಧಿತ ಮತ್ತೆ ಎಡಕ್ಕೆ ಬದಕ್ಕೆ ಕಾಲಂಬರಿ ಮತ್ತೆ ಯಾವ ನಿಮ್ಮ ಕಣ್ಣಿಗೆ ಬರ್ತವೆ ಅವೆಲ್ಲ ಬರೆದಿಟ್ಕೊಳ್ಳಿ. ಈ ರೀತಿ ವೊಕ್ಯಾಬರಿ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಇವುಗಳಿಂದ. ಇನ್ನು ಮೂರನೇದು ಲಿಸ್ಟ್ ಆಫ್ V1, V2, V3 ಕ್ರಿಯಾಪದಗಳ ರೂಪಗಳು ವಿತ್ ಮೀನಿಂಗ್. ಮೀನಿಂಗ್ ಎಲ್ಲ ಸಿಗುತ್ತೆ ಅಗೇನ್ ದಿಸ್ ಡಿಕ್ಷನರಿ. ಅದಾದ್ಮೇಲೆ ಲಿಸ್ಟ್ ಆಫ್ ಹೋಮೋಫೋನ್ಸ್ ಅಂಡ್ ಹೋಮೋನಿಮ್ಸ್. ಇವೆಲ್ಲ ಡೀಟೇಲ್ಸ್ಗಳನ್ನ ಹೇಳ್ಬೇಕಾದ್ರೆ ಬಹಳ ಅವಕಾಶ ಬೇಕು. ಮುಂದಿನ ಟೈಮಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಹೋಮೋಫೋನ್ಸ್, ಹೋಮೋನಿಮ್ಸ್. ಫಾರ್ ಎಕ್ಸಾಂಪಲ್ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ಎಕ್ಸಾಂಪಲ್ ಈಗ ಕೊಟ್ಟಿರೋದು ಬುಕ್, ಹೋಮೋಫೋನ್. ಇದು ರೈಟ್ ಮತ್ತು ರೈಟ್, ಇವಕ್ಕೆ ಹೋಮೋನಿಮ್ ಅಂತೀವಿ. ಸ್ಪೆಲ್ಲಿಂಗ್ ಡಿಫ್ರೆಂಟ್ ಆದರೆ ಉಚ್ಚಾರ ಸೇಮ್, ಮೀನಿಂಗ್ ಡಿಫ್ರೆಂಟ್. ಈ ರೀತಿ ಲಿಸ್ಟ್ ಆಫ್ ಹೋಮೋಫೋನ್, ಹೋಮೋನಿಮ್ ಅಂತ ಪುಸ್ತಕಗಳು ಸಾಕಷ್ಟು ಇದಾವೆ. ಇಂಟರ್ನೆಟಲ್ಲೂ ಬರುತ್ತೆ, ಟೈಪ್ ಮಾಡಿ ಅದಕ್ಕೆ ಅರ್ಥ ಯಾವಿದೆ ಪಡೆದಿಟ್ಕೊಳ್ಳಿ. ಇದರ ಆಧಾರಿತವಾಗಿ IAS, KS ಎಕ್ಸಾಮ್ಗಳಲ್ಲಿ ಇಂಗ್ಲಿಷ್ ರಿಲೇಟೆಡ್ ಪೇಪರ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದು. ಅದಾದ್ಮೇಲೆ ಲಿಸ್ಟ್ ಆಫ್ ಆಂಟೋನಿಮ್ಸ್ ಅಂಡ್ ಸಿನೋನಿಮ್ಸ್. ಆಂಟೋನಿಮ್ ವಿರುದ್ಧಾರ್ಥಕ ಪದ, ಸಿನೋನಿಮ್ ಸಮಾನಾರ್ಥಕ ಪದ. ಅದಾದ್ಮೇಲೆ ಈ ಕೆಲವೊಂದು ವಿಧಗಳನ್ನ ಮೂಲಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ಎಷ್ಟು ಹೆಚ್ಚಿಗೆ ಜಾಸ್ತಿ ಮಾಡ್ಕೋತೀರ ಅಷ್ಟು ಒಳ್ಳೆಯದು. ಆರನೇದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್. ಅದಾದ್ಮೇಲೆ ಲಿಸ್ಟ್ ಆಫ್ ಫ್ರೇಸಸ್, ಇಡಿಯಮ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಇಷ್ಟೇ ಅಂತ ಮಿನಿಮಮ್ ಹೇಳಿದ್ದೇವೆ. ಈ ಎಲ್ಲಾ ಮೂಲಗಳಿಂದ ನಿಮ್ಮ ಪದ ಸಂಪತ್ತನ್ನ ಸಾಮಾನ್ಯ ವೇಳೆಯಲ್ಲಿ 40-50 ಪರ್ ಡೇ, ಬಟ್ ಇವಾಗ ಇಂತಹ ದಿನಗಳಲ್ಲಿ ಇವನ್ನ 100-150 ಜಾಸ್ತಿ ಮಾಡ್ತಾ ಇರಿ, ಬರಿತಾ ಇರಿ, ರಿಪೀಟ್ ಮಾಡ್ತಾ ಇರಿ. ಅಂಡ್ ಹ್ಯಾವ್ ಎ ಪಾಸಿಟಿವ್ ಅಟಿಟ್ಯೂಡ್ ಟುವರ್ಡ್ಸ್ ಇಟ್. ಐ ಕ್ಯಾನ್ ರಿಮೆಂಬರ್. ಸೊ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಎಷ್ಟು ವೊಕ್ಯಾಬರಿ ಬಹಳ ವಿಶಾಲವಾದದ್ದು. ನನಗೂ ಗೊತ್ತಿಲ್ಲದ ಪದಗಳು ಸಾಕಷ್ಟು ಇದ್ದಾವೆ. ಹಂಗಂತ ಸುಮ್ಕೊಳಕ್ ಬರೋದು. ಐ ಶುಡ್ ಇನ್ಕ್ರೀಸ್ ಮೈ ವೊಕ್ಯಾಬರಿ ಆನ್ ಅ ಡೈಲಿ ಬೇಸಿಸ್. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ವೊಕ್ಯಾಬರಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೆಯದು ಸ್ನೇಹಿತರೆ. ಇನ್ನ ಇವುಗಳನ್ನ ಬಳಸಿ ಒಳ್ಳೆಯ ಗ್ರಾಮರ್ ಅನ್ನ ಯೂಸ್ ಮಾಡಿ ಹೆಂಗೆ ನಾವು ಟ್ರಾನ್ಸ್ಲೇಷನ್ ಮಾಡಬಹುದು. ನಾವು ವೆಲ್ಕಮ್ ಟು ದ ಗ್ರಾಮರ್ ಪಾರ್ಟ್. ನಾನು ಹೇಳ್ದಂಗೆ ಇಂಗ್ಲಿಷ್, ಅದು ಯಾವುದೇ ಇಂಗ್ಲಿಷ್ ಇರ್ಬೋದು. ಟ್ರಾನ್ಸ್ಲೇಷನ್ ಇಂಗ್ಲಿಷ್, ಸ್ಪೋಕನ್ ಇಂಗ್ಲಿಷ್, ಇಂಟರ್ವ್ಯೂ ಇಂಗ್ಲಿಷ್, ರೈಟಿಂಗ್ ಇಂಗ್ಲಿಷ್ ಎಟ್ಸೆಟ್ರಾ ಎಟ್ಸೆಟ್ರಾ ಮೂಲವಾಗಿ ನಿಂತಿರೋದು 3 ಕಂಬಗಳ ಮೇಲೆ, 3 ಸ್ತಂಭಗಳ ಮೇಲೆ. 3 ಸಾಲಿಡ್ ಪಿಲ್ಲರ್ಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದರಲ್ಲಿನ ವಿಧಾನಗಳನ್ನ ಇವತ್ತು ನಿಮಗೆ ಮೊದಲೇ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಗ್ರಾಮರ್ದಲ್ಲಿ ನಾವು ತಿಳ್ಕೋಬೇಕಾದದ್ದು, ಮೈ ಡಿಯರ್ ಫ್ರೆಂಡ್ಸ್, ಫಾರ್ಮ್ಸ್ ಆಫ್ ದ ವರ್ಬ್ ಅಥವಾ ಸೆಂಟೆನ್ಸಸ್, ಕ್ರಿಯಾಪದದ ರೂಪಗಳು. ನಂಬರ್ 1, ಅವನು ಹಾಡುತ್ತಾನೆ. ಅತಿ ಸರಳವಾದ ಉದಾಹರಣೆ ಕೊಡ್ತಾ ಇದ್ದೀನಿ. ಎರಡನೇದು, ಅವನು ಒಬ್ಬ ಗಾಯಕ. ಎಲ್ಲಾ ಕನ್ನಡ ವಾಕ್ಯಗಳ ಕೊನೆಯ ಪದವನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಅವನು ಹಾಡುತ್ತಾನೆ, ಅವನು ಒಬ್ಬ ಗಾಯಕ, ಅವನು ಪುಸ್ತಕಗಳನ್ನು ಹೊಂದಿದ್ದಾನೆ. ಕೊನೆಯ ಪದವನ್ನೇ ನೋಡ್ತಾ ಇದ್ದೀವಿ ಸ್ನೇಹಿತರೆ, ಹೊಂದಿದ್ದಾನೆ. ನೆಕ್ಸ್ಟ್, ಅವನನ್ನು ಪ್ರಖ್ಯಾತ ಎಂದು ವಿವರಿಸಲಾಗಿದೆ. 4 ತರಹದ ಬೇರೆ ಬೇರೆ ತರಹದ ವಾಕ್ಯಗಳನ್ನ ಕಲಿತು ಅವುಗಳ ವ್ಯಾಕರಣ ನಿಯಮವನ್ನು ಕಲಿತುಬಿಟ್ರೆ ಟ್ರಾನ್ಸ್ಲೇಷನ್ ಭಾಷಾಂತರ ಒಳ್ಳೆಯದು. ಇವುಗಳು ಇಲ್ಲೇನೂ ಭಾಷಾಂತರ ಮಾಡಬಹುದು, ಬಟ್ ಇದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಮೊದಲನೇ ವಾಕ್ಯದ ಕೊನೆಯ ಪದ ಹಾಡುತ್ತಾನೆ, ಎರಡನೇ ವಾಕ್ಯದ ಕೊನೆಯ ಪದ ಗಾಯಕ, ಹೊಂದಿದ್ದಾನೆ, ವಿವರಿಸಲಾಗಿದೆ. 4 ವಾಕ್ಯಗಳ ಕೊನೆಯ ಪದಗಳನ್ನು ಅರ್ಥ ಮಾಡಿಕೊಂಡಾಗ 4 ವಾಕ್ಯಗಳು ಬೇರೆ ಬೇರೆ ಇದಾವೆ. ಏನು ಅವುಗಳನ್ನ ಬೇರೆ ಮಾಡ್ತಾ ಇದ್ದಾವೆ ಅಂದ್ರೆ ಅವುಗಳ ಫಾರ್ಮ್ಸ್ ಅಥವಾ ರೂಪಗಳು. ಏನ್ ಸರ್ ಅವರು ರೂಪಗಳು?
ಸ್ನೇಹಿತರೆ, ಅವನ್ ಹಾಡುತ್ತಾನೆ, ನೆನಪಿಟ್ಕೊಳ್ಳಿ, ನಾನು ಅರ್ಗಿಸ್ತೀನಿ, ಮುಂದೆ ಇವುಗಳ ವಿವರಗಳ ಹೇಳ್ತೀನಿ. ಅವನು ಒಬ್ಬ ಗಾಯಕ, ಅವನು ಪುಸ್ತಕಗಳನ್ನು ಹೊಂದಿದ್ದಾನೆ, ಅವನನ್ನು ಪ್ರಖ್ಯಾತ ಎಂದು ವಿವರಿಸಲಾಗಿದೆ. ಸ್ನೇಹಿತರೆ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್, ಮಾಡುವಿಕೆ, ಕ್ರಿಯೆ ಬಂದಾಗ ಅದಕ್ಕೆ ಟು ರೂಪ ಅಂತ ಹೇಳ್ತೀವಿ. ಟು ಆಕ್ಷನ್, ಏನು ಮಾಡುತ್ತಾನೆ, ಹಾಡುತ್ತಾನೆ. ಆವಾಗ ಟ್ರಾನ್ಸ್ಲೇಷನ್ದಲ್ಲಿ ಮೇನ್ ವರ್ಬ್, ಮುಖ್ಯ ಕ್ರಿಯಾಪದವನ್ನ ಬಳಸು. ಅರ್ಥ ಮಾಡ್ಕೊಳ್ಳಿ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್, ಮಾಡುವಿಕೆ, ಕ್ರಿಯೆ ಇದ್ದಾಗ ಟು ರೂಪ, ಮೇನ್ ವರ್ಬ್ ಬಳಕೆ ಮಾಡು. ಯಾವುದು ವರ್ಬ್ ಸರ್? ಯಾವುದು ಕೊಟ್ಟಿರ್ತಾರೆ ಆ ವರ್ಬ್. ಹಾಡುತ್ತಾನೆಗೆ ವರ್ಬು ಸಿಂಗ್, ವಿಮರ್ಶಿಸುತ್ತಾನೆ ಕ್ರಿಟಿಸೈಸ್, ಬರೆಯುತ್ತಾನೆ ರೈಟ್, ಓದುತ್ತಾನೆ ರೀಡ್. ಎಷ್ಟಿದಾವೆ? ಸಾವಿರಾರು ಇದಾವೆ. ಅದಕ್ಕೆ V1 V2 V3 ಲಿಸ್ಟ್ ನೋಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಕೊಟ್ಟಿರ್ತಾರೆ ಅವನ್ನ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್. ಇನ್ನ ಎರಡನೇದ್ದು ಮೈ ಡಿಯರ್ ಫ್ರೆಂಡ್ಸ್, ಗಾಯಕ. ಇದರ ನಿಜವಾದ ಅರ್ಥ ಗಾಯಕನಾಗಿರುತ್ತಾನೆ ಅಥವಾ ಗಾಯಕನಾಗಿದ್ದಾನೆ. ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಗಾಯಕ, ಇದರಲ್ಲಿ ಆಕ್ಷನ್ ಏನೂ ಇಲ್ಲ, ಆದರೆ ಇರುವಿಕೆ, ಅಸ್ತಿತ್ವ ಇದೆ, ಎಕ್ಸಿಸ್ಟೆನ್ಸ್ ಇದೆ. ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ, ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಇದ್ದಾಗ ಇದಕ್ಕೆ ಸ್ನೇಹಿತರೆ ಪಿ ರೂಪ ಅಂತ ಹೇಳ್ತೀವಿ. ಆವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡು. ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವು? ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಗಳು 3 ಸ್ನೇಹಿತರೆ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರುವಿಕೆಯನ್ನ ಹೇಳುವಂತಹ 3 ಹೆಲ್ಪಿಂಗ್ ವರ್ಬ್ಗಳು ಆಮ್, ಈಸ್ ಮತ್ತು ಆರ್. ಆಮ್ ಅನ್ನ ಯಾವಾಗ ಬಳಕೆ ಮಾಡ್ತೀವಿ? ಆ ಜೊತೆಗೆ. ಈಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಹಿ, ಶಿ ಮತ್ತು ಇಟ್ ಜೊತೆಗೆ. ಆರ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ದೇ, ಯು ಮತ್ತು ವಿ. ಉದಾಹರಣೆ, ನಾನು ಒಬ್ಬ ಶಿಕ್ಷಕ ಅಥವಾ ಅವನು ಒಬ್ಬ ಗಾಯಕ, ಆದರೆ ಅವನು ಬದಲು ನಾನು ಅಂತ ಹೇಳಿದಾಗ ನಾನು ಗಾಯಕನಾಗಿದ್ದೇನೆ, ಇರುತ್ತೇನೆ. ಐ ಆಮ್ ಎ ಸಿಂಗರ್. ಓಕೆ, ಅವನು ಗಾಯಕ, ಹಿ ಈಸ್ ಎ ಸಿಂಗರ್. ಅವಳು ಗಾಯಕಿ, ಶಿ. ಈ ರೀತಿ ಆ ಇದ್ದಾಗ ಆಮ್, ಹಿ, ಶಿ, ಇಟ್ ಇದ್ದಾಗ ಈಸ್, ದೇ, ಯು, ವಿ ಇದ್ದಾಗ ಆರ್. ಇವಕ್ಕೆ ಏನಂತೀವಿ? ಸಹಾಯಕ ಕ್ರಿಯಾಪದಗಳು. ಟೋಟಲ್ ಇಂಗ್ಲಿಷ್ ನಲ್ಲಿ ಎಷ್ಟಿದಾವೆ? 40 ರಿಂದ 50 ಇದಾವೆ. ಮುಖ್ಯ ಕ್ರಿಯಾಪದಗಳು ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್, ಸಹಸ್ರಾರು ಇದಾವೆ. ಆದರೆ ಹೆಲ್ಪಿಂಗ್ ವರ್ಬ್ ದೇ ಆರ್ ಇನ್ ಟರ್ಮ್ಸ್ ಆಫ್ 30 to 40. ಇನ್ನ ಆಮ್, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವಾಸ್. ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವಾಸ್. ಆರ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವರ್ಬ್. ಫಸ್ಟ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್. ಇನ್ನ ಎರಡು ಫ್ಯೂಚರ್ ಅಲ್ಲಿ ಏನಾಗುತ್ತೆ? ಶಾಲ್ ಬಿ ಮತ್ತು ವಿಲ್ ಬಿ. ಇರುವಿಕೆಯನ್ನ ಹೇಳುವಂಥದ್ದು. ಆಕ್ಷನ್, ಮಾಡುವಿಕೆ, ಡೂ ರೂಪ ಮೇನ್ ವರ್ಬ್. ಇರುವಿಕೆ, ಅಸ್ತಿತ್ವ, ಬಿ ರೂಪ ಹೆಲ್ಪಿಂಗ್ ವರ್ಬ್. ಓಕೆ. ಇನ್ನ ಥರ್ಡ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್, ಅವನು ಹೊಂದಿದ್ದಾನೆ ಅಂತ ವರ್ಡ್ ಬಂದ ತಕ್ಷಣ ಯು ಹ್ಯಾವ್ ಟು ಥಿಂಕ್ ದಟ್ ಇಟ್ ಈಸ್ ಹ್ಯಾವ್ ಫಾರ್ಮ್. ಎರಡು ಸಹಾಯಕ ಕ್ರಿಯಾಪದಗಳನ್ನು ಬಳಕೆ ಮಾಡಬೇಕು. ಯಾವ್ಯಾವು? ಇಲ್ಲೇ ಬರ್ತೀನಿ ನೋಡಿ. ಒಂದು ಹ್ಯಾವ್, ಇನ್ನೊಂದು ಹ್ಯಾಸ್. ಎರಡು ಅರ್ಥ ಸೇಮ್, ಹೊಂದುವಿಕೆ, ಆದರೆ ಉಪಯೋಗ ಬೇರೆ ಬೇರೆ ಸ್ನೇಹಿತರೆ. ಹ್ಯಾವ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಐ, ಯು, ದೇ ಮತ್ತು ವಿ. ಹ್ಯಾಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಹಿ, ಶಿ, ಇಟ್. ಓಕೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇವೆರಡು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಹ್ಯಾಡ್. ಫ್ಯೂಚರ್ ದಲ್ಲಿ ವಿಲ್ ಅಥವಾ ಶಾಲ್ ಹ್ಯಾವ್. ಓಕೆ, ದಿಸ್ ಈಸ್ ಅ ಥರ್ಡ್ ಫಾರ್ಮ್. ಹೊಂದಿದ್ದಾನೆ. ಡೂ ರೂಪ ಹಾಡುತ್ತಾನೆ, ಗಾಯಕನಾಗಿದ್ದಾನೆ, ಬಿ ರೂಪ. ಹೊಂದಿದ್ದಾನೆ, ಹ್ಯಾವ್ ರೂಪ. ನಾಲ್ಕನೇ ರೂಪ, ಅವನನ್ನು ಪ್ರಖ್ಯಾತ ಎಂದು ವಿವರಿಸಲಾಗಿದೆ. ಇದನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಂಡು ಸ್ನೇಹಿತರೆ, ವಿವರಿಸಲಾಗಿದೆ. ಇದನ್ನ ಇನ್ನೊಂದು ಥರದ್ದು ಮಾಡಬಹುದು. ಪಾಸ್ಟ್ ಟೆನ್ಸ್ ಅಲ್ಲಿ ವಿವರಿಸಲಾಯಿತು, ಫ್ಯೂಚರ್ ಅಲ್ಲೂ ಮಾಡಬಹುದು, ವಿವರಿಸಲಾಗುವುದು. ಇದನ್ನ ತಿಳ್ಕೊಂಡಾಗ ವಿವರಿಸು ಅಥವಾ ವಿವರಣೆ ಪ್ಲಸ್ ಇದೆ, ಎರಡು ಪದಗಳಿದ್ದಾವೆ. ಇದೇ ಈಸ್ ಪ್ರೆಸೆಂಟ್ ಟೆನ್ಸ್. ವಿವರಿಸು, ಏನ್ ಮಾಡು? ವಿವರಿಸು. ಇದು ಡೂ ರೂಪ, ಇದೇ ಬಿ ರೂಪ. ಓಕೆ, ಇನ್ನ ಇದಕ್ಕೆ ಏನ್ ಹೇಳ್ತೀವಿ? ಎಲ್ಲ ಸೇರಿ ಬಿ ಪ್ಲಸ್ ಡೂ ರೂಪ ಅಂತ ಹೇಳ್ತೀವಿ. ಒಂದನೇದು ಡೂ ರೂಪ, ಎರಡನೇದು ಬಿ, ಮೂರನೇದು ಹ್ಯಾವ್ ರೂಪ, ನಾಲ್ಕನೇದು ಬಿ ಪ್ಲಸ್ ಡೂ. ಇಲ್ಲಿ ಗ್ರಾಮರ್ ರೂಲ್ ಮೈ ಡಿಯರ್ ಫ್ರೆಂಡ್ಸ್,
ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬಳಕೆ ಮಾಡಬೇಕು. ಓಕೆ, ಇದು ನಿಯಮನೇ ಹೇಳಿರೋದು. ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ಡೂ ಇದ್ದಾಗ ವರ್ಬ್ ಯೂಸ್ ಮಾಡು, ಇಲ್ಲಿ V3 ಬಳಕೆ ಮಾಡು. ಓಕೆ, ವಿವರಿಸು ಅಂತ ಹೇಳಿಕೆ ಎಕ್ಸ್ಪ್ಲೇನ್ ಅಂತ ಹೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್, ಅಥವಾ ಡಿಸ್ಕ್ರೈಬ್ ಅಂತ ಹೇಳ್ಬೋದು. ಎಕ್ಸ್ಪ್ಲೇನ್ ಇದರ V3 ಎಕ್ಸ್ಪ್ಲೇನ್ಡ್, ಡಿಸ್ಕ್ರೈಬ್ ಇದರ V3 ಡಿಸ್ಕ್ರೈಬ್ಡ್. ಇನ್ನು ಇದೆ ಅಂತ ಹೇಳಿಕೆ ಇರುವಿಕೆ ಪ್ರೆಸೆಂಟ್ ಟೆನ್ಸ್ ಈಸ್. ಸೊ ಎಲ್ಲ ಸೇರಿ ವಾಟ್ ಈಸ್ ದ ಆನ್ಸರ್ ಮೈ ಡಿಯರ್ ಫ್ರೆಂಡ್ಸ್? ಈಸ್ ಎಕ್ಸ್ಪ್ಲೇನ್ಡ್. ಸೆಪ್ಟೆಂಬರ್ 17, 2017 ಪ್ರಶ್ನೆ ಪತ್ರಿಕೆಯಲ್ಲಿ ಓಕೆ ಇದರ ಆಧಾರಿತವಾಗಿ 2 ರಿಂದ 3 ವಾಕ್ಯಗಳಿದ್ದಾವೆ. ಓಕೆ, ಯಾಕೆ ಈ ಕ್ವಶನ್ ಪೇಪರ್ ನಮಗೆ ನೆನಪಿದೆ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ತರಹದ ವಾಕ್ಯಗಳು ಇದ್ದವು. ನಂಬರ್ 1. ನಂಬರ್ 2, ಈ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಸಂಸ್ಥೆಯ ಕ್ಲಾಸಿಕ್ ಸಂಸ್ಥೆಯ 70 ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಆಗಿ ಬರೆದು ಇವತ್ತು ಅಧಿಕಾರಿ ಆಗಿದ್ದಾರೆ. ಅಲ್ಲಿ ಈ ತರಹದ ಪದಗಳು ಬಂದಿತ್ತು. ಫಾರ್ ಎಕ್ಸಾಂಪಲ್, ಅಲ್ಲಿ ಕೊಟ್ಟಿರುವ ಉದಾಹರಣೆ, ಭಾರತವನ್ನು ಗಣರಾಜ್ಯ, ಸ್ವಾತಂತ್ರ್ಯ ಮತ್ತು ಪ್ರಜೆಗಳ ಪರಮಾಧಿಕಾರ ಎಂದು ವಿವರಿಸಲಾಗಿದೆ. ಸೊ ವಿವರಿಸಲಾಗಿದೆ ಏನು ತಗೋಬೇಕು? ಈಸ್ ಎಕ್ಸ್ಪ್ಲೇನ್. ವಿವರಿಸಲಾಯಿತು ಸೇಮ್, ಎಲ್ಲರೂ ಸೇಮ್, ಆದರೆ ಇದೇ ಬದಲು ಆಯಿತು ಪಾಸ್ಟ್ ಟೆನ್ಸ್ ವಾಸ್ ಎಕ್ಸ್ಪ್ಲೇನ್. ಒಂದು ಟೆನ್ಸ್ ಬಂದ್ಬಿಟ್ರೆ ಸ್ನೇಹಿತರೆ ವಾಕ್ಯ ಟೆನ್ಸ್ ಈಸಿ ಬರ್ತವೆ. ಇನ್ನು ಫ್ಯೂಚರ್ದಲ್ಲಿ ವಿವರಿಸಲಾಗುವುದು ವಕಾರ ವಿಲ್ ಬಿ ಎಕ್ಸ್ಪ್ಲೇನ್. ಈ ರೀತಿ ಬಿಫೋರ್ ವಿ ಗೋ ಫಾರ್ ದ 4 types of tenses, very important to know 4 types of forms. Do ರೂಪ ಆಕ್ಷನ್, ಬಿ ರೂಪ ಇರುವಿಕೆ, ಬಿ ಪ್ಲಸ್ ಡೂ ರೂಪ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಹೊಂದುವಿಕೆ, ಹ್ಯಾವ್ ರೂಪ ಮಾಡಿ ಫ್ರೆಂಡ್ಸ್. ಈ 4 ಫಾರ್ಮಲ್ ಗೊತ್ತಾದಾಗ ನಾವು ಇನ್ನೇನು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತೀವಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಹಾರ್ಟ್ ಆಫ್ ದ ಗ್ರಾಮರ್, ವ್ಯಾಕರಣದ ಹೃದಯ ಭಾಗ ಮೈ ಡಿಯರ್ ಫ್ರೆಂಡ್ಸ್, 4 types of present tense. ಬಹಳ ಮಹತ್ವದ್ದು. ನಾ ಈ ಮೊದಲೇ ಹೇಳಿದಂಗೆ ಸ್ವಾಮಿ ವಿವೇಕಾನಂದರು ಭಾರತವನ್ನು ಕಾಪಾಡಿದರು ಒಂದು ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ. ಕೊನೆಯ ಪದ ಯಾವುದು ಸ್ನೇಹಿತರೆ? ಕಾಪಾಡಿದರು. ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ ದೃಷ್ಟಿಯಿಂದ 12 ಥರ ಬರೀಬಹುದು. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಕಾಪಾಡುತ್ತಾರೆ, ಕಾಪಾಡುತ್ತಿದ್ದಾರೆ, ಕಾಪಾಡಿದ್ದಾರೆ, ಕಾಪಾಡುತ್ತಲೇ ಇದ್ದಾರೆ, ಕಾಪಾಡಿದರು, ಕಾಪಾಡುತ್ತಿದ್ದರು, ಕಾಪಾಡಿದ್ದರು, ಕಾಪಾಡುತ್ತಲೇ ಇದ್ದರು, ಕಾಪಾಡುವರು, ಕಾಪಾಡುತ್ತಿರುವರು, ಕಾಪಾಡಿರುವರು, ಕಾಪಾಡುತ್ತಲೇ ಇರುವರು. ಸೊ ಈ 12 ವಿಧಗಳಿಗೆ ಮೂಲವಾಗಿ ಫಸ್ಟ್ 4 types of present tense. ಒಂದೊಂದು ಎಕ್ಸಾಂಪಲ್ ಮಾತ್ರ ಕೊಡ್ತೀನಿ ಸ್ನೇಹಿತರೆ. ನಂಬರ್ 1 ಈಸ್ ಸಿಂಪಲ್ ಪ್ರೆಸೆಂಟ್. ಇಲ್ಲಿ ಗ್ರಾಮರ್ ರೂಲ್ ಏನು ಮೈ ಡಿಯರ್ ಫ್ರೆಂಡ್ಸ್ ಅಂತಂದ್ರೆ, ವರ್ಬ್, ಮೇನ್ ವರ್ಬ್ ಡಸ್ ನಾಟ್ ಚೇಂಜ್. ಮುಖ್ಯ ಕ್ರಿಯಾಪದ ಚೇಂಜ್ ಆಗೋದಿಲ್ಲ. ಯಾವಾಗ ಐ, ಯು, ದೇ ಮತ್ತು ವಿಗಳನ್ನ ಬಳಕೆ ಮಾಡಿದಾಗ. ಇಂಗ್ಲಿಷ್ ವರ್ಬ್ ಹಂಗೆ ಇಟ್ಕೊಳ್ಳುವುದು. ಉದಾಹರಣೆ, ನಾನು ಬರೆಯುತ್ತೇನೆ ಅಂತ ಕೊಡ್ತಾರೆ ತಿಳ್ಕೊಳ್ಳಿ. ನಾನು ಐ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವರ್ಬ್ ಡಸ್ ನಾಟ್ ಚೇಂಜ್. ಐ ರೈಟ್. ನೀನು ಬರೆಯುತ್ತಿ, ಯು ರೈಟ್. ಅವರು ಬರೆಯುತ್ತಾರೆ, ದೇ ರೈಟ್. ನಾವು ಬರೆಯುತ್ತೇವೆ, ವಿ ರೈಟ್. ಐ, ಯು, ದೇ, ವಿ, ವರ್ಬ್ ಡಸ್ ನಾಟ್ ಚೇಂಜ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ನು ಇದನ್ನು ಯಾವಾಗ ಬಳಕೆ ಮಾಡ್ತೀವಿ? ದಿನನಿತ್ಯದ ಘಟನೆಗಳನ್ನ ಹೇಳಬೇಕಾದ್ರೆ, ಜಾಗತಿಕ ಸತ್ಯಗಳನ್ನ ಹೇಳಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಂಬರ್ 1 ರೂಲ್, ವರ್ಬ್ ಡಸ್ ನಾಟ್ ಚೇಂಜ್, ಐ, ಯು, ದೇ, ವಿ. ಇನ್ನ ಸ್ನೇಹಿತರೆ ವರ್ಬ್ ಮುಂದೆ ಎಸ್, ಇ ಎಸ್, ಐ, ಇ ಎಸ್ ಅನ್ನ ಸೇರಿಸಬೇಕು. ಯಾವಾಗ? ಹಿ, ಶಿ, ಇಟ್ಗಳನ್ನ ಬಳಕೆ ಮಾಡಿದಾಗ. ಫಾರ್ ಎಕ್ಸಾಂಪಲ್, ಐ ರಿಪೀಟ್, ನಾನು ಬರೆಯುತ್ತೇನೆ, ಐ ರೈಟ್. ನೀನು ಬರೆಯುತ್ತಿ, ಯು ರೈಟ್. ಅವರು ಬರೆಯುತ್ತಾರೆ, ದೇ ರೈಟ್. ನಾವು ಬರೆಯುತ್ತೇವೆ, ವಿ ರೈಟ್. ಆದರೆ ಅವನು ಬರೆಯುತ್ತಾನೆ ರೈಟ್ ಆಗುವುದಿಲ್ಲ. ಅವಾಗ ಏನಾಗುತ್ತೆ ಸ್ನೇಹಿತರೆ? ಹಿ ರೈಟ್ಸ್. ಇಲ್ಲಿ ಎಸ್ ಬರೀಲಿಲ್ಲ, ಡೆಫಿನೆಟ್ಲಿ ವಿ ವಿಲ್ ಲೂಸ್ ದ ಮಾರ್ಕ್ಸ್. ಬೇಸಿಕ್ ಗ್ರಾಮರ್ ಇಸ್ ವೆರಿ ಇಂಪಾರ್ಟೆಂಟ್. ಹಿ ರೈಟ್ಸ್ ಅಥವಾ ಶಿ ರೈಟ್ಸ್ ಅಥವಾ ಇಟ್ ರೈಟ್ಸ್. ದಿಸ್ ಇಸ್ ದ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ರೂಲ್ ಫಾರ್ ದಿಸ್. ಓಕೆ, ಇನ್ನ ಎರಡನೇದು, ಇದರಲ್ಲಿ ಡು ಮತ್ತು ಡಸ್ 2 ಸಹಾಯಕ ಕ್ರಿಯಾಪದಗಳನ್ನು ಬಳಕೆ ಮಾಡ್ತೀವಿ. ಇವು 2 ದೃಷ್ಟಿಯಿಂದ ಇರ್ತವೆ. ಒಂದು ವಿಸಿಬಲ್, ಇನ್ನೊಂದು ಹಿಡನ್. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿದೀರಾ, ಡು ಅನ್ನು ಯಾವಾಗ ಯೂಸ್ ಮಾಡ್ತೀವಿ? ಐ, ಯು, ದೇ ಮತ್ತು ವಿ. ಡಸ್ ಯಾವಾಗ ಯೂಸ್ ಮಾಡ್ತೀವಿ? ಹಿ, ಶಿ, ಇಟ್. ಇವು ವೇದ ವಾಕ್ಯಗಳು ಸ್ನೇಹಿತರೆ. ಥ್ರೂಔಟ್ ಯುವರ್ ಕರಿಯರ್ ವೇರೆವರ್ ಯು ಗೋ ಇವೆಲ್ಲ ಅಪ್ಲೈ ಆಗುವಂಥದ್ದು. ಸೊ ಇದೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಬರೆಯುತ್ತೇನೆ, ಐ ರೈಟ್. ನೀನು ಬರೆಯುತ್ತಿ, ಯು ರೈಟ್, ಎಟ್ಸೆಟ್ರಾ. ಸೊ ಪಾಸಿಟಿವ್ ವಾಕ್ಯಗಳಲ್ಲಿ, ಸೊ ವಿಸಿಬಲ್,
ನೆಗೆಟಿವ್ ಮತ್ತೆ ಕ್ವಶನ್ ವಾಕ್ಯಗಳು, ಹಿಡನ್ ಪಾಸಿಟಿವ್ ವಾಕ್ಯಗಳು. ಇದು ಪಾಸಿಟಿವ್ ವಾಕ್ಯ. ಐ ಮತ್ತು ರೈಟ್ ಈ ಎರಡರ ನಡುವೆ ಡೂ ಇದೆ, ಬರೆಯುವ ಕಾರಣ ಇಲ್ಲ, ಸೊ ಇಟ್ ಇಸ್ ಹಿಡನ್. ಯು ರೈಟ್ ಅಗೇನ್, ಡೂ ಈಸ್ ಹಿಡನ್. ದೇ ರೈಟ್ ಹಿಡನ್, ವಿ ರೈಟ್ ಹಿಡನ್. ಆದ್ರೆ ಈ ಶೀಟ್ ಇದ್ದಾಗ ಡೂ ಬದಲು ಏನು ಹಿಡನ್ ಆಗಿರುತ್ತೆ? ಡಸ್. ಪಾಸಿಟಿವ್ ವಾಕ್ಯಗಳಲ್ಲಿ ಡೂ ಮತ್ತೆ ಡಸ್ ಬರೆಯುವ ಕಾರಣ ಇಲ್ಲ. ನೆಗೆಟಿವ್ ವಾಕ್ಯಗಳಲ್ಲಿ ದೇ ಆರ್ ವಿಸಿಬಲ್ ನೆಗೆಟಿವ್. ಫಾರ್ ಎಕ್ಸಾಂಪಲ್, ನಾನು ಬರೆಯುವುದಿಲ್ಲ, ಐ ಡು ನಾಟ್ ರೈಟ್. ಇಲ್ಲಿ ಡೂ ಬರೀಬೇಕು, ದಿಟ್ಸ್ ಇಸ್ ವಿಸಿಬಲ್. ನೀನು ಬರೆಯುವುದಿಲ್ಲ, ಯು ಡು ನಾಟ್ ರೈಟ್. ಇಲ್ಲಿ ಡೂಗಳನ್ನ ಬರೀಬೇಕಾಗುತ್ತೆ. ಸೊ ನೆಗೆಟಿವ್ ವಾಕ್ಯಗಳಲ್ಲಿ ಡೂ ಮತ್ತೆ ಡಸ್ ವಿಸಿಬಲ್. ಅವನು ಬರೆಯುವುದಿಲ್ಲ, ಹಿ ಡಸ್ ನಾಟ್ ರೈಟ್. ಇಲ್ಲಿ ಡಸ್ ಬರೀಲೇಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. Okay, in a question sentences, question always start with helping verb, WH, HOW. ನಾನು ಬರೆಯುತ್ತೇನೆಯೇ ಅಂತ ಕೇಳಬೇಕಾದ್ರೆ do I write. ಸೊ ಇಲ್ಲಿ do ಬರೆಯಲೇಬೇಕು. ಸೊ ನೆಗೆಟಿವ್ ಮತ್ತೆ ಕ್ವಶನ್ ಅಲ್ಲಿ do does visible, ಪಾಸಿಟಿವ್ ಸೆಂಟೆನ್ಸ್ ಗಳಲ್ಲಿ do does hidden. This is present tense. Now let's come to the second type of present tense, my dear friends, that is present continuous. ಕಂಟಿನ್ಯೂಸ್ ಗೆ ಅವಿರತ ಅಥವಾ ಸತತ ಅಂತ ಹೇಳ್ತೀವಿ. ಯಾವಾಗ ಬಳಕೆ ಮಾಡ್ತೀವಿ? ಮಾತನಾಡುವ ವೇಳೆಯಲ್ಲಿ ನಡೆಯುತ್ತಿರುವ ಮತ್ತು ಸದ್ಯ ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಹೇಳಲು ಪ್ರೆಸೆಂಟ್ ಕಂಟಿನ್ಯೂಸ್ ಅಥವಾ ಅವಿರತ ವರ್ತಮಾನ ಕಾಲವನ್ನು ಬಳಕೆ ಮಾಡ್ತೀವಿ. ಗ್ರಾಮರ್ ಕಂಟಿನ್ಯೂಸ್ ವರ್ಡ್ ಬಂದ ತಕ್ಷಣ ವರ್ಬ್ ಐಎನ್ಜಿ ಬರಬೇಕು ಸ್ನೇಹಿತರೆ. ಇದರ ಹಿಂದ್ಗಡೆ ಬಿ ರೂಪದ ಸಹಾಯಕ ಕ್ರಿಯಾಪದಗಳು ಬರಬೇಕು. ಈಗ ತಾನೇ ಹೇಳಿದ್ವಿ ಬಿ ರೂಪದ ಯಾವ್ದು? ಆಮ್, ಈಸ್, ಆರ್. ಓಕೆ, ಫಾರ್ ಎಕ್ಸಾಂಪಲ್, ನಾ ಈಗ ಮಾತಾಡ್ತಾ ಇದ್ದೇನೆ, ಜೊತೆಗೆ ಏನ್ ನಡೀತಾ ಇದೆ? ಬೋಧನೆ, ಪಾಠ ಮಾಡುವಿಕೆ. ಹಿಂಗಾಗಿ ಪಾಠ ಮಾಡುವಿಕೆಗೆ ಅಂತ ಹೇಳ್ತೀವಿ ಟೀಚ್. ಟೀಚ್ ಇದರ ಐಎನ್ಜಿ ಫಾರ್ಮು ಟೀಚಿಂಗ್. ನಾನು ಅಂತ ಹೇಳಕ್ಕೆ ಐ ಮುಂದೆ ಹೆಲ್ಪಿಂಗ್ ವರ್ಬು ಎಂ. ಐ ಎಂ ಟೀಚಿಂಗ್. ನೀವು ಏನ್ ಮಾಡ್ತಾ ಇದ್ರೆ ಕಲಿತಾ ಇದೆ. ಕಲಿಯೋದಕ್ಕೆ ಏನಂತ ಹೇಳ್ತೀವಿ? ಲರ್ನ್. ಲರ್ನ್ ಐಎನ್ಜಿ ಫಾರ್ಮ್ ಲರ್ನಿಂಗ್. ನೀವು ಅಂತ ಹೇಳಕ್ಕೆ ಯು ಮುಂದೆ ಹೆಲ್ಪಿಂಗ್ ವರ್ಬು ಆರ್. ಯು ಆರ್ ಲರ್ನಿಂಗ್. ಪ್ರತಿನಿತ್ಯ ಮಾಡುವಂಥದ್ದು ಎವ್ರಿ ಡೇ. ಐ ಟೀಚ್ ಇನ್ ಕ್ಲಾಸಿಗೆ. ಐ ಟೀಚ್ ಇಂಗ್ಲಿಷ್. ಐ ಟೀಚ್ ಎವ್ರಿ ಡೇ. ನಾನು ಕಲಿಸುತ್ತೇನೆ. ಆದ್ರೆ ಇಲ್ಲಿ ಐ ಎಂ ಟೀಚಿಂಗ್, ನಾನು ಕಲಿಸುತ್ತಿದ್ದೇನೆ. ಓಕೆ, ಯಾವುದಕ್ಕೂ 4 ಟೈಮ್ಸ್ ಆದ್ಮೇಲೆ 2-3 ಎಕ್ಸಾಂಪಲ್, ಒಂದೇ ಕ್ರಿಯಾಪದ 4 ತರ ಹೆಂಗೆ ಅರ್ಥ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ದಟ್ ವಿಲ್ ಬಿ ವೆರಿ ಕ್ಲಿಯರ್ ಫಾರ್ ಯು. ಸೊ ಈ ರೀತಿ ಪ್ರೆಸೆಂಟ್ ಕಂಟಿನ್ಯೂಸ್ ಮಾತನಾಡುವ ವೇಳೆಯಲ್ಲಿ ಮತ್ತು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಹೇಳಲು ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಗ್ರಾಮರು ಬಿ ರೂಪದ ಹೆಲ್ಪಿಂಗ್ ವರ್ಬ್ ಮುಂದೆ ವರ್ಬ್ ಐಎನ್ಜಿ. ಈ ವರ್ಬ್ ಐಎನ್ಜಿಗೆ V4 ಅಂತ ಹೇಳ್ತೀವಿ. ಎಲ್ಲ ವರ್ಬ್ಗೂ ಡೈರೆಕ್ಟ್ಲಿ ಐಎನ್ಜಿ ಹಚ್ಚಂಗಿಲ್ಲ. ಅದಕ್ಕೂ ಕೆಲವೊಂದು ನಿಮಗೆ ಕೊನೆಯ ಲೆಟರ್ ಇ ಇದ್ರೆ ಅದು ಲೋಪ ಆಗುತ್ತೆ. ಫಾರ್ ಎಕ್ಸಾಂಪಲ್, ರೀಡ್ ಇದರ ಐಎನ್ಜಿ ರೀಡಿಂಗ್, ಆದ್ರೆ ರೈಟ್ ಇದರ ಐಎನ್ಜಿ ಇ ಹೋಗಿ ಐಎನ್ಜಿ ಬರುತ್ತೆ. ಇದಕ್ಕೆ ವಿ ಫಾರ್ಮ್ ಅಂತ ಇರುತ್ತೆ. ನೀವು V1, V2, V3 ನೋಡಿದ್ದೆ ಆದ್ರೆ ಮುಂದಿನ ಕಾಲಮ್ನಲ್ಲಿ V4 ಇರುತ್ತೆ. ಇದನ್ನು ನೀವು ನೋಡಿ ಲಿಸ್ಟ್ ಮಾಡಿಟ್ಕೋಬಹುದು. ಅಂತೂ ಇಂತೂ ಕಂಟಿನ್ಯೂಸ್ ಬಂದಾಗ ವರ್ಬ್ ಐಎನ್ಜಿ ಬರಬೇಕು. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನ ಥರ್ಡ್ ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪರಿಪೂರ್ಣ ವರ್ತಮಾನ ಕಾಲ. ಬಹಳ ಯೂಸ್ ಆಗುವಂಥದ್ದು. ಯಾವಾಗ ಬಳಕೆ ಮಾಡ್ತೀವಿ? ಈ ಮೊದಲು ಪೂರ್ಣಗೊಂಡು ವರ್ತಮಾನದಲ್ಲಿ ಪ್ರಾಮುಖ್ಯತೆ ಇರುವ ಘಟನೆಗಳ ಬಗ್ಗೆ ಹೇಳಲು. ಈ ಮೊದಲು ಪೂರ್ಣಗೊಂಡಿದೆ, ಬಟ್ ವರ್ತಮಾನಕ್ಕೆ ಅದಕ್ಕೆ ಮಹತ್ವ, ಇಂಪಾರ್ಟೆನ್ಸ್, ಎಕ್ಸಿಸ್ಟೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಕೊಡ್ಕಿಂತ ಮುಂಚೆ ಅಗೇನ್ ಗ್ರಾಮರು. ವಾಟ್ ಇಸ್ ದ ಗ್ರಾಮರು? V3 ಬಳಕೆ ಮಾಡಬೇಕು. ಇದರ ಹಿಂದ್ಗಡೆ ಹ್ಯಾಸ್ ಮತ್ತು ಏನ್ ಥರದ್ದು V3 ನಿಮ್ಗೆ ಗೊತ್ತಿರಬಹುದು. ಇನ್ನೊಮ್ಮೆ ಹೆಲ್ಪ್ ಮಾಡ್ತೀನಿ. V1, V2, V3 ಎಲ್ಲ ಪುಸ್ತಕಗಳಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಟ್ ಇದರ ಪಾಸ್ಟ್ ಟೆನ್ಸ್ V2 8, V3 8. V1 ಅನ್ನ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫ್ಯೂಚರ್ ದಲ್ಲಿ ಬಳಕೆ ಮಾಡ್ತೀವಿ. ನೆಗೆಟಿವ್ ಸಿಂಪಲ್ ಪಾಸ್ಟ್ ಅಲ್ಲೂ ಬಳಕೆ ಮಾಡ್ತೀವಿ. V2 ಅನ್ನ ಪಾಸಿಟಿವ್ ಸಿಂಪಲ್ ಪಾಸ್ಟ್, V3 ಅನ್ನ ಎಲ್ಲ ತರಹದ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಆ V3 ಫಾರ್ಮ್ ಅನ್ನ ಇಲ್ಲಿ ನಾವು ಯೂಸ್ ಮಾಡಬೇಕು. ಎಲ್ಲಾ ತರಹದ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ಹ್ಯಾಸ್, ಹ್ಯಾವ್, V3. ಫಾರ್ ಎಕ್ಸಾಂಪಲ್, ಇದು ನಾವು ನೀವು ನಮ್ಮ ಪದವಿಯನ್ನ ಪೂರ್ತಿ ಮಾಡಿದೀವಿ ಅಂತ ತಿಳ್ಕೊಳ್ಳಿ. IAS ಕೇಸ್ ಎಕ್ಸಾಮ್ ನಲ್ಲಿ ಇಂಟ್ರೊಡಕ್ಷನ್ ದಲ್ಲಿ ಇದನ್ನ ಟೆಸ್ಟ್ ಮಾಡ್ತಾರೆ.
ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಇಂಗ್ಲಿಷ್ ನಲ್ಲಿ ಹೇಳಬೇಕಾದ್ರೆ ಆಲ್ವೇಸ್ ಮೈಂಡ್ ಮೈ ಡಿಯರ್ ಫ್ರೆಂಡ್ಸ್ ಇಟ್ ಶುಡ್ ಬಿ ಟೋಲ್ಡ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾಕೆ? ಡಿಗ್ರಿ ಮುಗಿದಿರೋದು 10 ವರ್ಷ ಹಿಂದೆ, ಆದರೆ ಅದಕ್ಕೆ ಇವತ್ತಿಗೂ ಇಂಪಾರ್ಟೆನ್ಸ್ ಇದೆ. ಈ ಹಿಂದೆ ಮುಗಿದಿರೋದು ಇವತ್ತಿಗೂ ಇಂಪಾರ್ಟೆನ್ಸ್ ಇರುವ ಘಟನೆ ಯಾವ ಪದ ಹೇಳಬೇಕು? ಪ್ರೆಸೆಂಟ್ ಪರ್ಫೆಕ್ಟ್. ಗ್ರಾಮರ್ ಹ್ಯಾಸ್, ಹ್ಯಾವ್, V3. ನಾನು ಅಂತ ಹೇಳಕ್ಕೆ ಐ ಮುಂದೆ ಹ್ಯಾವ್. ಇನ್ನ ಪೂರ್ತಿಗೊಳಿಸೋದಕ್ಕೆ ಏನಂತೀವಿ ಇಂಗ್ಲಿಷ್ ನಲ್ಲಿ? ಕಂಪ್ಲೀಟ್. ಇನ್ನ ಕಂಪ್ಲೀಟ್ ಇದರ V3 ಕಂಪ್ಲೀಟೆಡ್. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್. ಸೊ ಪೂರ್ತಿಗೊಳಿಸಿದ್ದೇನೆ ಅಂತ ಬರುತ್ತೆ. ಓಕೆ. ಇನ್ನ ಟೀಚಿಂಗ್ ಎಕ್ಸಾಂಪಲ್ ತಿಳ್ಕೊಬೇಕಾದ್ರೆ ಈ ಅರ್ಧ ಗಂಟೆ ಆದ್ಮೇಲೆ ಓಕೆ ನಾನು ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ಇವತ್ತು ನೀವು ವಿದ್ಯಾರ್ಥಿಗಳಿಗೆ ಏನ್ ಕಲಿಸಿದ್ರಿ ಆವಾಗ ಹೇಳ್ಬೇಕಾದ್ರೆ ಟೀಚ್ ಇದರ V3 taught. ನಾನು ಐ ಮುಂದೆ ಹ್ಯಾವ್, ಐ ಹ್ಯಾವ್ taught ಬೇಸಿಕ್ ಗ್ರಾಮರ್ ಫಾರ್ ಮೈ ಸ್ಟೂಡೆಂಟ್ಸ್. 4 ತರಹದ ಟೆನ್ಸ್ಗಳನ್ನ ಕಲಿಸಿದ್ದೇನೆ. ಐ ರಿಪೀಟ್, ಪ್ರತಿದಿನ ಕಲಿಸುತ್ತೇನೆ, ಸದ್ಯ ಈ ಟೈಮಿಗೆ ಕಲಿಸುತ್ತಿದ್ದೇನೆ, ಇವತ್ತಿನ ಮಟ್ಟಿಗೆ ರಾತ್ರಿ ದಿನ ಚೇಂಜ್ ಆಗೋ ತನಕ ಕಲಿಸಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ. ಸೊ ಇಲ್ಲಿ ಕನ್ನಡ ಗ್ರಾಮರ್ದಲ್ಲಿ ದಕಾರ ಇರುತ್ತೆ, ಇಲ್ಲಿ ದ ಮತ್ತು ದಕಾರ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಬರೀ ದಕಾರ. ಐ ಹ್ಯಾವ್ ಟಾಟ್ ಕಲಿಸಿದ್ದೇನೆ. ಇನ್ನು 4ನೇ ತರಹದ ಟೆನ್ಸ್ ಮಾಡಿ ಫ್ರೆಂಡ್ಸ್, 4th ಟೈಪ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಯಾವಾಗ ಬಳಕೆ ಮಾಡ್ತೀವಿ? ಈ ಮೊದಲು ಆರಂಭಗೊಂಡು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳು ಮತ್ತು ಸ್ಟಾರ್ಟ್ ಆಗಿರಬೇಕು, ಈಗಲೂ ಅದು ಚಾಲು ಇರಬೇಕು. ಅಂತಹ ಘಟನೆಗಳು ಹೇಳೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ನ ಈ ಮೊದಲೇ ಹೇಳಿದೀನಿ, ಕಂಟಿನ್ಯೂಸ್ ವರ್ಡ್ ಬಂದ ತಕ್ಷಣ ಏನ್ ಬರಬೇಕು ಸ್ನೇಹಿತರೆ? ವರ್ಬ್ ING. ಇನ್ನ ಇದರ ಗ್ರಾಮರ್ ರೂಲ್ ಇದರ ಹಿಂದ್ಗಡೆ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ವರ್ಬ್ ING. ಓಕೆ. ಆಯುದೇವಿ ಇದ್ದಾಗ ಹ್ಯಾವ್, ಹಿ ಶಿಟ್ ಇದ್ದಾಗ ಹ್ಯಾಸ್. ಓಕೆ. ಫಾರ್ ಎಕ್ಸಾಂಪಲ್, ಕಳೆದ 20 ನಿಮಿಷಗಳಿಂದ ನಾನು ನಿಮಗೆ ಬೇಸಿಕ್ ಗ್ರಾಮರ್ ಕಲಿಸುತ್ತಾ ಇದ್ದೇನೆ. ಇಲ್ಲಿ ಹೇಳ್ಬೋದು. ನಾನು ಅಂತ ಹೇಳಕ್ಕೆ ಸ್ನೇಹಿತರೆ ಐ. ಇನ್ನ ಐ ಮುಂದೆ ಹ್ಯಾವ್ ಬೀನ್ ಆಗುತ್ತೆ. ಟೀಚ್ ಇದರ ING ಫಾರ್ಮ್ ಟೀಚ್. ಪ್ರತಿದಿನ ಕಲಿಸುತ್ತೇನೆ ಐ ಟೀಚ್. ಈಗ ಕಲಿಸುತ್ತಿದ್ದೇನೆ ಐ ಆಮ್ ಟೀಚಿಂಗ್. ನಾನು ಕಲಿಸಿದ್ದೇನೆ ಐ ಹ್ಯಾವ್ ಟಾಟ್. ಕಳೆದ 20 ನಿಮಿಷಗಳಿಂದ ಕಲಿಸುತ್ತಾ ಇದ್ದೇನೆ ಐ ಹ್ಯಾವ್ ಬೀನ್ ಟೀಚಿಂಗ್. ನೀವೇನ್ ಮಾಡ್ತಾ ಇದ್ದೀರಾ? ಕಲಿತಾ ಇದ್ದೀರಾ. ಯು ಲರ್ನ್ ಇದ್ರದ್ದು ING ಫಾರ್ ಲರ್ನಿಂಗ್. ಯು ಹ್ಯಾವ್ ಬೀನ್. ಸಪೋಸ್ ನಮ್ಮ ಬ್ರದರ್ ಬಗ್ಗೆ ಹೇಳಬೇಕಾಗಿದೆ, ಅವಾಗ ರಮೇಶ್ ಅಥವಾ ಹಿ ಮುಂದಿದಾಗ ಹ್ಯಾಸ್. ಹಿ ಹ್ಯಾಸ್ ಬೀನ್ ಲರ್ನಿಂಗ್. ಓಕೆ. ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಹಿ ಹ್ಯಾಸ್ ಬೀನ್ ಆಕ್ಟಿಂಗ್ ಇನ್ ದ ಫಿಲ್ಮ್ಸ್ ಫ್ರಮ್ ಲಾಸ್ಟ್ 35 ಇಯರ್ಸ್. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ನೇರವಾಗಿ ಮಾತನಾಡುವ ವೇಳೆಯಲ್ಲಿ ನಡೆಯುತ್ತಿರುವ ಘಟನೆ, ಇದು ಕೆಲ ಸಮಯದಿಂದ. ಹಿಂಗಾಗಿ ಇಲ್ಲಿ ಏನಿರುತ್ತೆ? ಡ್ಯೂರೇಷನ್ ಅಥವಾ ಅವಧಿ ಇರುತ್ತೆ. ಈ ಅವಧಿಯನ್ನ ಬರಿಬಹುದು, ಬರೆದಿರ್ಬೋದು. ಅಂದ್ರೆ ಐದರ್ ಇಸ್ ಫೀಸಿಬಲ್ ಆರ್ ಹಿಡನ್. ರೈಟ್. ಸೊ ದೀಸ್ ಆರ್ ದ 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಮತ್ತು ಇದರದ್ದು ಉದಾಹರಣೆ ಕೊಡ್ತೀನಿ, ಅವನ್ನೇ ಪಾಸ್ಟ್ ಟೆನ್ಸ್ ಕನ್ವರ್ಟ್ ಮಾಡೋದು ಹೇಳುವಂಥದ್ದು, ಫ್ಯೂಚರ್ಗೂ ಕನ್ವರ್ಟ್ ಮಾಡಬಹುದು. 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಮತ್ತು ಫ್ಯೂಚರ್ ಕಲ್ತ್ರೆ ಟ್ರಾನ್ಸ್ಲೇಷನ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು. ಓಕೆ. ಈಗ ಜನರಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ 2 ಸೆಟ್ ಎಕ್ಸಾಂಪಲ್ಗಳನ್ನ ಈ 4 ತರಹದ ಟೆನ್ಸ್ಗಳಲ್ಲಿ ಹೆಂಗೆ ಕೆಲಸ ಮಾಡ್ತೇವೆ, ಕೊನೆಯ ಕನ್ನಡ ವಾಕ್ಯಗಳ ಕೊನೆಯ ಅಕ್ಷರಗಳಿಂದ ನಾವು ಹೆಂಗೆ ಟೆನ್ಸ್ ಕಂಡು ಹಿಡ್ಕೋಬಹುದು ಹೇಳ್ತಾ ಇದ್ದೀನಿ. ಲೆಟ್ಸ್ ಲರ್ನ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಮೈ ಡಿಯರ್ ಫ್ರೆಂಡ್ಸ್. 4 types of present tense. Number 1, I write. Are you Devi? Verb does not change. Now present continuous. I am writing. ING. Present perfect. I have written. Present perfect continuous. I have been writing. I write, simple present, present continuous, I am writing, present perfect, I have written, present perfect continuous, I have been writing. ಕನ್ನಡದಲ್ಲಿ ವೆರಿ ಸಿಂಪಲ್. ನಾನು ಬರೆಯುತ್ತೇನೆ, ಅಂಡರ್ಲೈನ್ ತೇನೆ, ಕೊನೆ 2 ಅಕ್ಷರ ಅಷ್ಟು ಕೊಟ್ಟು ನೋಡಿ. ನಾನು ಬರೆಯುತ್ತಿದ್ದೇನೆ,
ಇದು ಪ್ರೆಸೆಂಟ್ ಟೆನ್ಸ್ ಯಾಕೆ? ಕೊನೆಯ 3 ಅಕ್ಷರಗಳಲ್ಲಿ ಇದ್ದೇನೆ ಇದೆ, ಇನ್ನ ತ ಮತ್ತು ದಕಾರ ಎರಡು ಇದೆ. ಬಹುತೇಕವಾಗಿ ಅನ್ವಯ ಆಗುವಂಥದ್ದು. ಆದರೆ ಯಾವುದೇ ವಿಷಯದ ಗ್ರಾಮರ್ ವ್ಯಾಕರಣದಲ್ಲಿ ಎಕ್ಸೆಪ್ಷನ್ ಅಪವಾದಗಳು ಇದ್ದೇ ಇರುತ್ತವೆ. ಬಟ್ ಬಹುತೇಕವಾಗಿ ಅನ್ವಯ ಆಗುವಂಥದ್ದು ಬರೆಯುತ್ತಿದ್ದೇವೆ, ಇದ್ದೇವೆ, ಪ್ರೆಸೆಂಟ್ ಟೆನ್ಸ್, ತ ಮತ್ತು ದಕಾರ. ನೆಕ್ಸ್ಟ್, ನಾನು ಬರೆದಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಯಾಕೆ? ಇದ್ದೇನೆ ಪ್ರೆಸೆಂಟ್ ಟೆನ್ಸ್, ಬರೀ ದಕಾರ, ಇಲ್ಲಿ ತ ಮತ್ತು ದಕಾರ, ಇಲ್ಲಿ ಬರೀ ದಕಾರ. ಓಕೆ, ಹಿಂಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್. ಇನ್ನು ಕೆಲ ಸಮಯದಿಂದ ನಾನು ಬರೆಯುತ್ತಾ, ಸ್ವಲ್ಪ ಗ್ಯಾಪ್ ಕೊಡಬೇಕು, ಅದು ಅವಧಿ, ಇದ್ದೇನೆ, ಅಗೇನ್ ಪ್ರೆಸೆಂಟ್ ಟೆನ್ಸ್. ಇದನ್ನ 2-3 ಥರ ಬರೀಬಹುದು. ಬರೆಯುತ್ತಾ ಇದ್ದೇನೆ, ಬರೆಯುತ್ತಲೇ ಇದ್ದೇನೆ, ಬರೆಯುತ್ತಲಿದ್ದೇನೆ. ಲಕಾರದಿಂದ ಜಾಯಿನ್ ಮಾಡುವುದು. ಇನ್ನು ಒಂದು ಎಕ್ಸಾಂಪಲ್ ಕೊಟ್ಟು 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಹೇಳೋಣ. ಈ ಶೀಟ್ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್, ಅವಳು ಹಾಡುತ್ತಾಳೆ. ಓಕೆ, ಸೊ ಇನ್ ಇಂಗ್ಲಿಷ್ ವಾಟ್ ಇಟ್ ಹ್ಯಾಪನ್ಸ್? ಶಿ, let me write once again. She sings ಆಗಬೇಕು ಸ್ನೇಹಿತರೆ. ಇಲ್ಲಿ ಬೈ ಮಿಸ್ಟೇಕ್ ನಾವು ಎಸ್ ಬರೆಯಲಿಲ್ಲ. ಓಕೆ, ಗ್ರಾಮ್ಯಾಟಿಕಲಿ ಇಟ್ ಇಸ್ a mistake. She sings. Present continuous. She is singing. Is ಮತ್ತು verb ing. ಇನ್ನ present perfect. She has. Sing ಇದರ V3. Sing, sang, sung. She has sung. Now present perfect continuous. My dear friends, she has been singing. ಕನ್ನಡದಲ್ಲಿ ಅವಳು ಹಾಡುತ್ತಾಳೆ. Observe two letters, ತಾಳೆ. Present continuous. ಅವಳು ಹಾಡುತ್ತಿದ್ದಾಳೆ. ಅಂಡರ್ಲೈನ್ ತಿದ್ದಾಳೆ. ತ ಮತ್ತು ದಕಾರ ಕೊನೆಯ 3 ಅಕ್ಷರ ಇದ್ದಾಳೆ. She has sung. ಅವಳು ಹಾಡಿದ್ದಾಳೆ. ಇದ್ದಾಳೆ ಪ್ರೆಸೆಂಟ್ ಟೆನ್ಸ್, ಓನ್ಲಿ ದಕಾರ ಪ್ರೆಸೆಂಟ್ ಪರ್ಫೆಕ್ಟ್. ಅವಳು ಕೆಲ ಸಮಯದಿಂದ ಹಾಡುತ್ತಾ ಇದ್ದಾಳೆ. ಇದಕ್ಕೆ ಪೂರಕವಾದ ಎಕ್ಸಾಂಪಲ್, ಲತಾ ಮಂಗೇಶ್ಕರ್ ಹ್ಯಾಸ್ ಬಿನ್ ಸಿಂಗಿಂಗ್ ಸಾಂಗ್ಸ್ ಫ್ರಮ್ ಲಾಸ್ಟ್ 30 years. ವಿರಾಟ್ ಕೊಹ್ಲಿ ಹ್ಯಾಸ್ ಬಿನ್ ಪ್ಲೇಯಿಂಗ್, ಎಟ್ಸೆಟ್ರಾ ಎಟ್ಸೆಟ್ರಾ. ದೀಸ್ ಆರ್ ದ 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಐ ಮತ್ತು ಶಿ ಮಾತ್ರ ಕೊಟ್ಟಿದ್ದೀನಿ. ಐ, ಯು, ಹಿ, ಶಿ, ಇಟ್, ದೇ ಮತ್ತು ವಿ 7 ಸರ್ವನಾಮಕ್ಕೂ ಈ ಉದಾಹರಣೆಗಳು ನಾವು ಕಲಿಬಹುದು. ಮುಂದಿನ ದಿನಗಳಲ್ಲಿ ಟೈಮ್ ಸಿಕ್ಕಾಗ ಅದರ ಬಗ್ಗೆ ವಿವರವಾಗಿ ಹೇಳೋಣ. ಇಷ್ಟಾದರೂ ಮಿನಿಮಮ್ ತಿಳ್ಕೊಳ್ಳಿ. ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆನ್ 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಇನ್ನು ನೆಕ್ಸ್ಟ್ 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್, ಮೈ ಡಿಯರ್ ಫ್ರೆಂಡ್ಸ್. 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಏನಿದಕ್ಕೆ ಗ್ರಾಮರ್ ರೂಲ್? Yes, my dear friends, 4 types of present tense. Directly, let us learn the grammar rule. Simple past, past continuous, past perfect, then past perfect continuous. Okay. Simple past ಅಲ್ಲಿ V2 ಬಳಕೆ ಮಾಡಿ, past continuous was ಅಥವಾ were verb ing ಯೂಸ್ ಮಾಡಿ, past perfect had V3 and past perfect continuous had been verb ing, my dear friends. ಓಕೆ, ಈಗ ಅದೇ ಎಕ್ಸಾಂಪಲ್ ತಗೋಣ. ಐ ರೈಟ್ ಅಂತ ಮಾಡಿದ್ವಿ. ಸೊ ಐ, V2 of write is wrote. ಸೊ ಸಿಂಪಲ್ ಪಾಸ್ಟ್ ಐ wrote. V2 ಬಳಕೆ ಮಾಡುವಂಥದ್ದು. ಪಾಸ್ಟ್ ಕಂಟಿನ್ಯೂಸ್ ಐ ವಾಸ್ ರೈಟಿಂಗ್. ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾಡ್, V3 is again written. And past perfect continuous I had been writing. ಕನ್ನಡದಲ್ಲಿ ಕನ್ನಡ ಕ್ರಿಯಾಪದಗಳ ಕೊನೆ 2 ಅಕ್ಷರಗಳಷ್ಟು ಕೇಳಿಸಿದ್ರೆ ನಾನು ಬರೆದೆ. ಬಹುತೇಕವಾಗಿ ಸಿಂಪಲ್ ಪಾಸ್ಟ್ ಅಲ್ಲಿ ಕನ್ನಡ ಕ್ರಿಯಾಪದದಲ್ಲಿ ಒತ್ತಕ್ಷರ ಇರೋದಿಲ್ಲ. ನಾನು ಬರೆದೆ. ಪಾಸ್ಟ್ ಕಂಟಿನ್ಯೂಸ್ ನಾನು ಬರೆಯುತ್ತಿದ್ದೆ ಅಥವಾ ಬರೆಯುತ್ತಿದ್ದೆನು. ಇದ್ದೇನು ಪಾಸ್ಟ್ ಟೆನ್ಸ್, ಮತ್ತು ದಕಾರ. ನಾನು ಬರೆದಿದ್ದೆ, ಅಗೇನ್ ಇದ್ದೆ ಅಥವಾ ಇದ್ದೇನು
ಎರಡು ಬಳಕೆ ಮಾಡಬಹುದು. ಇತ್ತೆ ಪಾಸ್ಟೆನ್ಸ್ ಓನ್ಲಿ ಪ್ರಕಾರ ಕೆಲ ಸಮಯದಿಂದ ನಾನು ಬರೆಯುತ್ತಾ ಇದ್ದೆ ಅಥವಾ ಇದ್ದೆ ಅಂತ ಎಕ್ಸಾಂಪಲ್ ಕೊಡ್ತೇನೆ. Yesterday when you came I wrote one paragraph, so I came with you. Yesterday when you came I was writing, ನೀವು ಬಂದಾಗ ಬರಿತಾ ಇದ್ದೆ, so I did not come with you. ನನ್ನ ಜೊತೆ ಬರಕ್ಕಾಗಿಲ್ಲ, ಯಾಕೆ? ನಾನು ಬರಿತಾ ಇದ್ದೆ. I had written, ಈ ಸಾಯಂಕಾಲ 8 ಗಂಟೆಗೆ ಬಂದೆ, ನಾ 7 ಗಂಟೆಗೆ ಮುಗಿಸಿದ್ದೆ. I had written ಬರೆದಿದ್ದೆ. ಇನ್ನು ಅದೇ 7 ಗಂಟೆಗೆ ಕೆಲ ಸಮಯದಿಂದ 4 ಗಂಟೆಯಿಂದ ಬರಿತಾನೆ ಇದ್ದೆ. ಇನ್ನೊಂದು ಎಕ್ಸಾಂಪಲ್ ಮಾಡಿ ಫ್ರೆಂಡ್ಸ್, ಅದನ್ನ ಶಿ ಎಕ್ಸಾಂಪಲ್ ತಗೋಣ. ಅಲ್ಲಿ ಸಿಂಗ್ಸ್ ಅಂತ ಹೇಳುವಂಥದ್ದು, ಸಿಂಗ್ ಇದರ V2 ಏನಾಗುತ್ತೆ ಗೊತ್ತಿರಬೇಕು, ಅಂಡ್ V3 ಏನಿದೆ ಅದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಗ್ ಇದರ ಪಾಸ್ಟ್ ಟೆನ್ಸ್ ಸ್ಯಾಂಗ್, ಪಾಸ್ಟ್ ಕಂಟಿನ್ಯೂಸ್ ಶಿ ವಾಸ್ singing, past perfect she had sung, past perfect continuous she had been singing. ಟೆನ್ಸ್ಗಳು ಬಹಳ ಮಹತ್ವದ ಶಬ್ದ. ಇದಾದ್ಮೇಲೆ ಫ್ಯೂಚರ್ ಟೆನ್ಸ್ ಎರಡು ಎಕ್ಸಾಂಪಲ್ ಕಲ್ತು ಮುಗಿಸೋಣ. ಇದನ್ನು ಉಪಯೋಗ ಮಾಡಿಕೊಂಡು ಟ್ರಾನ್ಸ್ಲೇಷನ್ ಹೆಂಗ್ ಮಾಡೋದು. ಓಕೆ, ವಿ ಶಾಲ್ ಸ್ಟಾರ್ಟ್ ದ ನೆಕ್ಸ್ಟ್ ಸೆಕ್ಷನ್. ಶಿ ಸ್ಯಾಂಗ್ ಏನಾಗುತ್ತೆ ಸ್ನೇಹಿತರೆ, ಅವಳು ಹಾಡಿದಳು, ಒತ್ತಕ್ಷರ ಇಲ್ಲ. ಪಾಸ್ಟ್ ಕಂಟಿನ್ಯೂಸ್ ಅವಳು ಹಾಡುತ್ತಿದ್ದಳು, ಇದ್ದಳು ಪಾಸ್ಟ್ ಮತ್ತು ದಕಾರ. ಅವಳು ಹಾಡಿದ್ದಳು ಪಾಸ್ಟ್ ಪರ್ಫೆಕ್ಟ್, ಇದ್ದಳು ಪಾಸ್ಟ್ ಪರ್ಫೆಕ್ಟ್, ಇದ್ದಳು ಪಾಸ್ಟ್ ಒತ್ತಕ್ಷರದ ಇರೋದ್ರಿಂದ ಹಾಡಿದ್ದಳು. ಕೆಲ ಸಮಯದಿಂದ ಹಾಡುತ್ತಾ ಇದ್ದಳು. ಸೊ ಶಿ ಸ್ಯಾಂಗ್, ಶಿ ವಾಸ್ ಸಿಂಗಿಂಗ್, ಶಿ ಹ್ಯಾಡ್ ಸಂಗ್, ಶಿ ಹ್ಯಾಡ್ ಬಿನ್ ಸಿಂಗಿಂಗ್. ಅವಳು ಹಾಡಿದಳು, ಅವಳು ಹಾಡುತ್ತಿದ್ದಳು, ಅವಳು ಹಾಡಿದಳು, ಹಾಡುತ್ತಾ ಇದ್ದಳು. ಓಕೆ, ಇದೇ ತರ ಆ ಯು, ಈ, ಶಿ, ಇಟ್, ದೇ ಮತ್ತು ವಿ ಬೇರೆ ಬೇರೆ ಕ್ರಿಯಾಪದ V1 V2 V3 ಎಷ್ಟು ಮಾಡುತ್ತಾ ಹೇಳಿದ್ದೀನಿ, ಅವ್ನು ಯೂಸ್ ಮಾಡಿ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಎಕ್ಸಾಂಪಲ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇದಾದ್ಮೇಲೆ ಇವತ್ತಿನ ಮಟ್ಟಿಗೆ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಬಟ್ ದ ವೆರಿ ಬೆಸ್ಟ್ 4 types of future tense. ಎರಡು ಎಕ್ಸಾಂಪಲ್ ಕಲಿಯೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಟೆನ್ಸ್ ಅಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಕನ್ನಡ ಕ್ರಿಯಾಪದಗಳಲ್ಲಿ ವಕಾರ ಬರುವಂಥದ್ದು. ಓಕೆ, ಗ್ರಾಮರು ವಿಲ್ ಅಥವಾ ಶಾಲ್ G1 ಬಳಕೆ ಮಾಡುವಂಥದ್ದು. ಅಗೇನ್ ವಿಲ್ ಅಥವಾ ಶಾಲ್ ಬಿ ಯೂಸ್ ಮಾಡಿ ವರ್ಬ್ ING, ಫ್ಯೂಚರ್ ಕಂಟಿನ್ಯೂಸ್, ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ will be. Then ಇಲ್ಲಿ will ಅಥವಾ shall have V3 ಬಳಕೆ ಮಾಡುವಂಥದ್ದು. ಇಲ್ಲಿ will ಮತ್ತು shall have been verb ING. Okay, ಇವನ್ನ ಬಳಕೆ ಮಾಡಿ let's study the same example my dear friends. I shall write. ಸಾಮಾನ್ಯವಾಗಿ I ಮತ್ತು we ಬಳಕೆ ಮಾಡಿದಾಗ shall, ಬಾಕಿ ಸರ್ವನಾಮ ಯೂಸ್ ಮಾಡಿದಾಗ ವಿಲ್, ಅದ್ಲಿ ಬದಲಿ ಮಾಡಿದ್ರೆ ಫ್ಯೂಚರ್ ಟೆನ್ಸ್ ಉಳಿಯುತ್ತೆ, ಆದರೆ ಖಚಿತತೆ ಮತ್ತು ಬೆದರಿಕೆ ಪ್ರಸಂಗಗಳು ಬರ್ತವೆ. ಹೀಗಾಗಿ ಐ ಶಾಲ್ ರೈಟ್ ಫ್ಯೂಚರ್ ಕಂಟಿನ್ಯೂಸ್, ಐ ಶಾಲ್ ಬಿ ರೈಟಿಂಗ್ ಫ್ಯೂಚರ್ ಪರ್ಫೆಕ್ಟ್, ಐ ಶಾಲ್ ಹ್ಯಾವ್ ರಿಟನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್. ಕಂಡೀಷನ್ ಅಂದ್ರೆ ನಾನು ಬರೆಯುವೆನು, ನಾನು ಬರೆಯುತ್ತಿರುವೆನು. ಅಬ್ಸರ್ವ್ ಮಾಡಿ, ವಕಾರ ಬಂದಿದೆ. ಫ್ಯೂಚರ್ ಪರ್ಫೆಕ್ಟ್ ನಾನು ಬರೆದಿರುವೆನು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾನು ಬರೆಯುತ್ತಾ ಇರುವೆನು. 4 types of future tense. Again, one more example. She, ಅವಳು ಹಾಡುವಳು. Let's write here 4 types of future tense. Second example, my dear friends. She will sing future continuous, she will be singing future, she will have sung future perfect continuous, she will have been singing.
ಅವಳು ಹಾಡುವಳು, ಅವಳು ಹಾಡುತ್ತಿರುವಳು, ಅವಳು ಹಾಡಿರುವಳು, ಅವಳು ಹಾಡುತ್ತಾ ಇರುವಳು. ಓಕೆ, ನಮ್ಮಲ್ಲಿ ಹೇಳ್ದಂಗೆ ಆ ಯು, ಈ, ಶಿ, ಇಟ್, ದೇ ಮತ್ತು ವಿ ಎಲ್ಲ ಸರ್ವನಾಮಗಳು ಮಾಡಿ ಎಕ್ಸಾಂಪಲ್ ಮಾಡಿ ನೀವು ಸಹಿತ ಒಂದು ದೊಡ್ಡ ಶೀಟಲ್ಲಿ 3 ಟೆನ್ಸ್ಗಳ 4 ತರಹವನ್ನು ಬರೆದಿಟ್ಕೊಳ್ಳಿ. ಡೈಲಿ ನೀವು ಮೆಮೊರೈಸ್ ಮಾಡ್ತಾ ಹೋದರೆ ಕೆಲ ದಿನಗಳಲ್ಲಿ ಪರ್ಫೆಕ್ಟ್ ಆಗ್ಬೋದು. ಓಕೆ, ಮಿನಿಮಮ್ 12 ಥರ ವಾಕ್ಯಗಳು, 3 ಟೈಪ್ಸ್ ಆಫ್ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್, ಜೊತೆಗೆ ಮಾಡೆಲ್ ಆಕ್ಸಿಲರಿಗಳು ಅಂತ ಇದೆ. ಕ್ಯಾನ್, ಕುಡ್, ಮೇ, ಮೈಟ್, ಎಕ್ಸೆಟ್ರಾ ಎಕ್ಸೆಟ್ರಾ, ಮಸ್ಟ್, ಶುಡ್ ಅವನ್ನು ಯೂಸ್ ಮಾಡಿ ಸಹಿತ 4 ಥರದ ವಾಕ್ಯಗಳನ್ನ ಮಾಡ್ಬೋದು. ಟೋಟಲಿ ಕನಿಷ್ಠ ಅಂದ್ರೂ 12 + 14 26 ಥರದ ವಾಕ್ಯಗಳನ್ನ ಮಾಡ್ಬೋದು. ಎಕ್ಸಾಮ್ನಲ್ಲಿ ಯಾವ ಆಧಾರಿತವಾಗೂ ಕೇಳ್ಬೋದು. ಓಕೆ, ಈ ರೀತಿ ವೊಕ್ಯಾಬುಲರಿ, ಬೇಸಿಕ್ ಗ್ರಾಮರ್ ಈ ಎರಡೂ ನಾಲೆಜ್ ಇದ್ರೆ ವಿ ಕ್ಯಾನ್ ಹ್ಯಾವ್ ದ ಬೆಸ್ಟ್ ಟ್ರಾನ್ಸ್ಲೇಷನ್. ಆ ಪದ ಸಂಪತ್ತು ಮತ್ತು ಈ ಗ್ರಾಮರ್ ಅನ್ನು ಉಪಯೋಗ ಮಾಡಿಕೊಂಡು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೆಂಗೆ ಮಾಡುವಂಥದ್ದು ಅದನ್ನು ನೆಕ್ಸ್ಟ್ ನಾವು ಸೆಕ್ಷನಲ್ಲಿ ಕಲಿಯೋಣ. ನಿಮಗೂ ಹೇಳ್ಕೊಳ್ಲಾಗುತ್ತೆ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ವಿತ್ ಒನ್ ಕೊಟೇಶನ್ ಐ ವಿಲ್ ಕಂಪ್ಲೀಟ್. ಮೈ ಡಿಯರ್ ಫ್ರೆಂಡ್ಸ್, ವೆರಿ ನಿಮ್ಮ ಬಗ್ಗೆ ಅಭಿಮಾನ ಇರಬೇಕು, ಅದಕ್ಕೆ ಒಂದು ಕೊಟೇಶನ್ನು. ಇಫ್ ಯು ಸಿ ದ ಸನ್ ಯು ವಿಲ್ ಸಿ ದ ಪವರ್ ಆಫ್ ಗಾಡ್. ಇಫ್ ಯು ಸಿ ದ ಮೂನ್ ಯು ವಿಲ್ ಸಿ ದ ಬ್ಯೂಟಿ ಆಫ್ ಗಾಡ್. ಅಂದರೆ ಸೂರ್ಯನನ್ನು ನೋಡಿದರೆ ದೇವರ ಅದ್ಭುತ, ಚಂದ್ರನನ್ನು ನೋಡಿದರೆ ದೇವರ ಸುಂದರತೆ ಕಾಣ್ತೀರ. ಐ ರಿಪೀಟ್, ಇಫ್ ಯು ಸಿ ದ ಸನ್ ಯು ವಿಲ್ ಸಿ ದ ಪವರ್ ಆಫ್ ಗಾಡ್. If you see the moon, you will see the beauty of God. And my dear friends, if you see the mirror, you will see the best creation of the God. ಪ್ರಾಣಿಯನ್ನು ನೋಡಿದರೆ ದೇವರ ಒಳ್ಳೆಯ ಸೃಷ್ಟಿ. ರಿಸ್ಪೆಕ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ಆಲ್ ದ ಬೆಸ್ಟ್. ಗಾಡ್ ಅಂಡ್ ಗುರುಸ್ ಬ್ಲೆಸ್ ಯು. ಈ ಅವಕಾಶ ಕೊಟ್ಟಿದ್ದಂಥ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ ನನ್ನ ಕೃತಜ್ಞತೆ ಹೇಳಿ ಕೇಳಿದಂಥ ನಿಮಗೂ ನಮಸ್ಕಾರ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಗಾಡ್ ಅಂಡ್ ಗುರುಸ್ ಬ್ಲೆಸ್ ಯು.